ಹಲ್ಲೆಲೂಯಾ. ವಿಶ್ವಾಸಿಗೆ ಮಾತ್ರ ಎಲ್ಲ ದೇವ್ರ ದಿನ. ದೇವರು ಪ್ರತಿಯೊಂದು ದಿನ ನಮ್ಮ ಜೊತೆ ಇದ್ದು ನಡೆಸೋ ದೇವರು. ಓಕೆ, ಈ ದಿನದಲ್ಲಿ ಸ್ವಲ್ಪ ಸಮಯ ಲೇಡೀಸ್ ಬಗ್ಗೆನೇ ಮಾತಾಡೋಣ. ಇವತ್ತೆಲ್ಲ ಲೇಡೀಸ್ ಬಗ್ಗೆನೇ, ಯಾವುದು ಜೆಂಟ್ಸ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಖುಷಿ ಇದೆಯಾ? ಲೇಡೀಸ್ಗಳ ಬಗ್ಗೆ ಮಾತಾಡೋಕ್ಕೆ ಲೇಡೀಸ್ಗೆ ಖುಷಿ. ಜ್ಞಾನೋಕ್ತಿ 14ನೇ ಅಧ್ಯಾಯ 1ನೇ ವಚನವನ್ನು ತೆಗೆದುಕೊಳ್ಳೋಣ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಜ್ಞಾನವಂತೆ ಅಜ್ಞಾನವಂತೆ, ಬುದ್ಧಿವಂತಳು ಬುದ್ಧಿಹೀನಳು, ಮನೆ ಕಟ್ಟುವವಳು ಮನೆ ಒಡೆಕೊಳ್ಳುವವಳು. ಇದನ್ನು ಕುರಿತು ಸತ್ಯವೇದ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಲಿಕ್ಕಿದೆ. ಸತ್ಯವೇದದಲ್ಲಿ ಜ್ಞಾನೋಕ್ತಿ 24:3 ನೋಡುವಾಗ, ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ. ಆಕೆಯ ಕಾರ್ಯಗಳು ಕುಟುಂಬವನ್ನು ಸಜ್ಜುಗೊಳಿಸುತ್ತದಂತೆ. ಜ್ಞಾನವಂತೆಯ ಜೀವಿತದಲ್ಲಿ ಮನೆ ಕಟ್ಟುವಾಗ ಅದು ಸಜ್ಜುಗೊಳಿಸುತ್ತಂತೆ, ತನ್ನ ಸ್ವಭಾವಗಳನ್ನು ಕಟ್ಟುತ್ತಂತೆ, ಮನೆಯಲ್ಲಿ ಸ್ಥಿರತೆಯನ್ನು ನೆಲೆಗೊಳ್ಳುವಂತೆ ಅದು ಮಾಡುತ್ತೆ ಅಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಮನೆಯನ್ನು ಕಟ್ಟಬೇಕು ಅಂದರೆ ಮುಖ್ಯವಾಗಿ ಜ್ಞಾನವೇ ನಮಗೆ ಸಾಧನ ಅಂತ ದೇವರ ವಾಕ್ಯ ಹೇಳ್ತದೆ. ಸ್ಥಿರಪಡಿಸೋದಕ್ಕೆ ವಿವೇಕ ಬಹಳ ಪ್ರಾಮುಖ್ಯ, ಅದು ಆಧಾರ ಅಂತ ವಾಕ್ಯ ಹೇಳ್ತದೆ. ಕುಟುಂಬ ಯಾವ ರೀತಿಯಲ್ಲಿ ಕಟ್ಟಲ್ಪಡಬೇಕಂತ ನಾವು ಡಿಸೈಡ್ ಮಾಡೋದಲ್ಲ, ವಾಕ್ಯದ ಆಧಾರದಲ್ಲಿ ನೋಡೋದಾದರೆ ಪರಲೋಕದ ದೇವರು ವಿಶ್ವಾಸಿಗಳ ಕುಟುಂಬ ಯಾವ ರೀತಿ ಕಟ್ಟಲ್ಪಡಬೇಕಂತ ಅವನು ಡಿಸೈಡ್ ಮಾಡ್ತಾನಂತೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ ಯಾವ ರೀತಿ ವಿಶ್ವಾಸಿಯ ಕುಟುಂಬ ಸ್ಥಾಪನೆ ಆಗಬೇಕೋ ಅದನ್ನು ದೇವರು ಅವನು ಯೋಚನೆ ಮಾಡುವವನಾಗಿದ್ದಾನೆ ಅಂತ ಸತ್ಯವೇದ ಹೇಳ್ತದೆ. ಯಾಕಂದರೆ ದೇವರು ಬಯಸುವಂಥ ಮನೆ ನಮ್ಮ ಮನೆ ಆಗಬೇಕು ಅಂತ ಪರಲೋಕದ ದೇವರ ಬಯಕೆ. ಜ್ಞಾನೋಕ್ತಿ 9ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ದೇವರಿಗೆ ಸ್ತೋತ್ರ. ಜ್ಞಾನ ಇರತಕ್ಕವಳು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಳ್ತಾಳಂತೆ. ಈ ಅಧ್ಯಾಯವನ್ನು ಧ್ಯಾನ ಮಾಡಿ ನೋಡುವಾಗ ಜ್ಞಾನ ಮತ್ತು ಮೂರ್ಖತನ, ಜ್ಞಾನವಂತೆ ಮತ್ತು ಅಜ್ಞಾನವಂತೆ, ಬುದ್ಧಿವಂತಳು ಮತ್ತು ಬುದ್ಧಿಹೀನಳು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ರೂತ್ ಈ ಅಧ್ಯಾಯ ಪುಸ್ತಕದಲ್ಲಿ ನಹೋಮಿಯ ಜೀವಿತವನ್ನು ನೋಡುವಾಗ ಪರಲೋಕದ ದೇವರು ಸ್ಪಷ್ಟವಾಗಿ ಎಲ್ಲ ಕುಟುಂಬಗಳು ಯಾವ ರೀತಿಯಾಗಿ ಕಷ್ಟದಲ್ಲಿ ಸುಖದಲ್ಲಿ ಇರಬೇಕು ಅನ್ನೋದನ್ನು ದೇವರಿ ವಾಕ್ಯಗಳ ಮೂಲಕ ಅನುಗ್ರಹಿಸಿಕೊಟ್ಟಿದ್ದಾನೆ. ನಹೋಮಿಯ ಜೀವಿತ ನೋಡುವಾಗ ಆಕೆ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾಳೆ. ಬೆಥಲೆಹೇಮ್ ಎಂಬ ಪ್ರಾಂತ್ಯಕ್ಕೆ ಸೊಸೆಯೊಂದಿಗೆ ಅವಳು ಪ್ರವೇಶ ಮಾಡುವಾಗ ಇಡೀ ಕ್ರೌಡ್ ಜನ ಅವಳನ್ನ ನೋಡಿ ಅಂತಾರೆ, ನಹೋಮಿ, ನೀನು ಮುಂಚೆ ಇದ್ದಂಥ ನಹೋಮಿ ಅಲ್ವಾ, ಊರು ಬಿಟ್ಟೋದಂತ ನಹೋಮಿ ಅಲ್ವಾ, ಇಲ್ಲಿ ಬರಗಾಲ ಬಂತು ಅಂತ ಕುಟುಂಬ ಸಮೇತರಾಗಿ ಹೋದಂತ ನಹೋಮಿ ಅಲ್ವಾ ನೀನು. ಆ ನಹೋಮಿಯ ಸಂದರ್ಭದಲ್ಲಿ ಕಣ್ಣೀರಾಕಿ ಹೇಳ್ತಾಳೆ, ದಯಮಾಡಿ ನನ್ನನ್ನು ಯಾರು ನೀವು ನಹೋಮಿ ಅಂತ ಕರಿಬೇಡ್ರಿ. ಯಾಕಂದರೆ ನಾನು ಮನೆಗೆ ಬರುವಾಗ, ನನ್ನ ಗಂಡನ ಮನೆಗೆ ಬರುವಾಗ ನಾನು ಭಾಗ್ಯವಂತಳಾಗಿದ್ದೆ, ಅದೃಷ್ಟವಂತಳಾಗಿದ್ದೆ, ಎಲ್ಲ ಸೌಭಾಗ್ಯವತಿಯಾಗಿದ್ದೆ. ಅವಾಗ ಯಾವ ಕೊರತೆ ಇರಲಿಲ್ಲ. ನಾನು ಮದುವೆ ಮಾಡಿಕೊಂಡು ಬರುವಾಗ ನನ್ನ ಗಂಡ ಇದ್ದ, ಆ ತದನಂತರ ನನಗೆ ಮಕ್ಕಳು ಹುಟ್ಟಿದ್ರು, ತದನಂತರ ಅವರಿಗೆ ಸೊಸೆದಿರು ಬಂದರು. ಇಷ್ಟು ಚೆನ್ನಾಗಿದ್ದಂಥ ಕುಟುಂಬದಲ್ಲಿದ್ದಂಥ ನನ್ನ ಜೀವಿತದಲ್ಲಿ ದೇವರು ದುಃಖವನ್ನು ತಂದಿಟ್ಟಿದ್ದಾನೆ. ನಾನೀಗ ಅದೃಷ್ಟವಂತಳಲ್ಲ, ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದೇನೆ. ಎಲ್ಲವನ್ನ ಕಳ್ಕೊಂಡು ನಾನು ನತದೃಷ್ಟದವಳಾಗಿದ್ದೇನೆ. ಆದ ಕಾರಣ ನನ್ನನ್ನು ನೀವ್ಯಾರು ನಹೋಮಿ ಅಂತ ಕರಿಬೇಡ್ರಿ.
ನನ್ನನ್ನು ನೀವು ಮಾರ ಅಂತ ಕರೀತೀರಾ. ಮಾರ ಅಂದರೆ ಕಹಿ, ಮಾರ ಅಂದರೆ ಕಹಿ. ಜೀವನದಲ್ಲಿ ನಾನು ಸಾಕಾಗಿ ಹೋಗಿದ್ದೇನೆ, ಸುಸ್ತಾಗಿ ಹೋಗಿದ್ದೇನೆ, ನೊಂದೋಗಿದ್ದೇನೆ, ಬಿದ್ದೋಗಿದ್ದೇನೆ, ಕುಗ್ಗೋಗಿದ್ದೇನೆ, ಜೀವನನೇ ಸಾಕಾಗಿ ಹೋಯ್ತಲ್ಲ. ಆದ ಕಾರಣ ಬೇಸತ್ತಿರುವಂಥ ನನ್ನ ಜೀವಿತದಲ್ಲಿ ದುಃಖ ತುಂಬಲ್ಪಟ್ಟ ನಿಮಿತ್ತವಾಗಿ ನನ್ನನ್ನು ನೀವು ನಹೋಮಿ ಅಂತ ಕರಿಬೇಡಿ. ಪ್ರೀತಿಯ ದೇವಜನರೇ, ಅವ್ರು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಸಡನ್ ಆಗಿ ಅವ್ರ ಗಂಡ ಸತ್ತೋಗಿದ್ದಾನೆ, ಸ್ವಲ್ಪ ದಿನಗಳ ನಂತರ ಮಕ್ಕಳು ಸತ್ತೋಗ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಅತ್ತೆ ಆಗಿದ್ದಂಥ ನಹೋಮಿ ತನ್ನ 2 ಸೊಸೆದಿರಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡ್ರಮ್ಮ, ಬರಗಾಲದ ನಿಮಿತ್ತವಾಗಿ ನಾನೆಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದೇನೆ. ನನ್ನ ಗಂಡನ್ನ ಕಳ್ಕೊಂಡೆ, ನನ್ನ ಮಕ್ಕಳನ್ನ ಕಳ್ಕೊಂಡೆ, ಈಗ ನಾನು ಬದುಕೋಕ್ಕೆ ಕಷ್ಟ ಆಗೋಗಿದೆ. ಆದ ಕಾರಣ ನೀವು ನಿಮ್ಮ ತಾಯಂದಿರ ಮನೆಗೆ ಹೋಗ್ಬಿಡಿ. ದೇವರಿಗೆ ಸ್ತೋತ್ರ. ನಹೋಮಿಗೆ 2 ಸೊಸೆದಿರು, ಒಬ್ಬಳು ರೂತ್, ಇನ್ನೊಬ್ಬಳ ಹೆಸರು ಒರ್ಫಾ. ರೂತು ಮೌನವಾಗಿ ನಿಂತಿದ್ದಾಳೆ, ಅಳ್ತಾ ನಿಂತಿದ್ದಾಳೆ, ದುಃಖದಲ್ಲಿ ನಿಂತಿದ್ದಾಳೆ, ಮುಖ ಸಪ್ಪಗ ಮಾಡಿ ನಿಂತಿದ್ದಾಳೆ. ಅತ್ತೆನ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲದವಳಾಗಿ ನಿಂತಿದ್ದಾಳೆ. ಅದು ದೇವರ ವಾಕ್ಯ ಹೇಳ್ತದೆ. ಇನ್ನೊಬ್ಬಾಕೆ ಅತ್ತೆ ಹೇಳಿದ ಕೂಡಲೇ ಅತ್ತೆನ ಹಗ್ ಮಾಡಿದ್ಲು, ಹಣೆ ಮೇಲೆ ಒಂದು ಮುತ್ತಿಟ್ಲು, ತಾಯಿ ಮನೆ ಕಡೆಗೆ ಅವಳು ತಿರುಗಿ ಬಿಟ್ಲು. ಇವರಿಬ್ಬರ ಜೀವಿತವನ್ನು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಒಬ್ಬಳು ಬುದ್ಧಿವಂತಳು, ಇನ್ನೊಬ್ಬಳು ಬುದ್ಧಿಹೀನಳು. ಬುದ್ಧಿವಂತಳು ರೂತ್ ಹೇಳ್ತಾಳೆ, ಅಮ್ಮ ಬರಗಾಲ ಅಂತ, ಗಂಡ ತೀರೋದ ಅಂತ, ಯಾರು ಇಲ್ಲ ಅಂತ, ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನಾನು ರೆಡಿ ಇಲ್ಲ. ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿಯೇ, ಅವಳು ಕೊಡುವಂತ ಒಂದು ಸ್ಟೇಟ್ಮೆಂಟ್, ಕಷ್ಟದಲ್ಲೂ ಸುಖದಲ್ಲೂ ನೋವಿನಲ್ಲೂ ಬಾಧೆಯಲ್ಲೂ ಹಿಂಸೆಯಲ್ಲೂ ಇರುವಂತವನು ಬುದ್ಧಿವಂತ, ಅವುಗಳನ್ನು ನೋಡಿ ಓಡಿ ಹೋಗುವಂತವನು ಬುದ್ಧಿಹೀನಳು. ಇವತ್ತು ಯಾರಾಗಬೇಕಂತ ಬಯಸ್ತಾ ಇದೆಯಾ ಅಂತ ಪರಲೋಕದ ದೇವರು ನಮ್ಮಿಂದ ಕೇಳುವಂತ ಒಂದು ಪ್ರಶ್ನೆ. ನಹೋಮಿ ನನ್ನನ್ನು ಬಿಟ್ಟು ಹೋಗ್ರಿ ಅಂತ ಹೇಳುವಾಗ ರೂತ್ ಹೇಳ್ತಾಳೆ, ನಿನ್ನ ಕಷ್ಟ ನನ್ನ ಕಷ್ಟ, ನಿನ್ನ ನೋವು ನನ್ನ ನೋವು, ನಿನ್ನ ಸಮಸ್ಯೆ ನನ್ನ ಸಮಸ್ಯೆ, ನಿನ್ನ ದುಃಖ ನನ್ನ ದುಃಖ, ನಿನ್ನ ದೇವರೇ ನನ್ನ ದೇವರು. ಒಂದು ಅಲ್ಲೇಲು ಹೇಳ್ರಿ. ಪ್ರಿಯ ಸಹೋದರಿ, ಇನ್ನೊಬ್ಬಾಕೆ ಹಾಗೆ ಹೇಳಲಿಲ್ಲ. ಹೇಳಿದ ಕೂಡಲೇ ಗಂಟು ಮುಂಟು ಕಟ್ಕೊಂಡು ಅವ್ರ ತಾಯಿ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಇವತ್ತು ಅನೇಕರ ಕುಟುಂಬ ಈ ರೀತಿಯಾಗಿ ಜೀವನ ನಡೀತಾ ಇದೆ. ಬುದ್ಧಿಯುಳ್ಳ ಸ್ತ್ರೀ ತನ್ನ ಮನೆನ ಕಟ್ಕೊಳ್ತಿದ್ದಾಳೆ, 7 ಕಂಬಗಳಿಂದ ಸ್ಥಿರಪಡಿಸಿಕೊಳ್ತಾಳಂತೆ. ಜ್ಞಾನಹೀನಳು ಆಗಲ್ಲ. ಉರಿಯೋ ದೀಪಕ್ಕೆ ಇನ್ನೂ ಎಣ್ಣೆ ಒಯ್ದು ಜಗಳ ಜಾಸ್ತಿ ಮಾಡಿ ಇರೋ ಮನೆಯ ಕಳ್ಕೊಂಡು ತವರ ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಆದರೆ ಬುದ್ಧಿವಂತಳು ಹಂಗಲ್ಲ. ಕಷ್ಟನೋ ಸುಖನೋ ನೋವೋ ಬಾಧೆನೋ ವೇದನೆನೋ ರೋಗನೋ ಸಮಸ್ಯೆನೋ ಹಣದ ಕೊರತೆನೋ ವಸ್ತುಗಳ ಕೊರತೆನೋ ಆಹಾರ ಇಲ್ಲದೆ ಹೋಗೋದು ಎಂಥ ಪರಿಸ್ಥಿತಿ ಇದ್ರೂ ಗಂಡನ ಮನೆ ಬಿಟ್ಟು ಅವಳು ತಾಯಿ ಮನೆಗೆ ಹೋಗೋದೇ ಇಲ್ಲ. ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಬುದ್ಧಿವಂತಳು ತನ್ನ ಮನೆಯನ್ನು ಕಟ್ಟಿಕೊಂಡು ನಿತ್ಯ ಜೀವ ಪಡ್ಕೊಳ್ತಾಳಂತೆ. ಬುದ್ಧಿಹೀನಳು ಸ್ವಂತ ಬುದ್ಧಿಯ ನಿಮಿತ್ತವಾಗಿ ತನ್ನ ಮನೆಯನ್ನ ತಾನ್ ನಾಶ ಮಾಡಿಕೊಳ್ತಾಳೆ. ಎಸ್ತೇರ್, ದೇವರ ವಾಕ್ಯ ಹೇಳ್ತದೆ, ಎಸ್ತರ್ ಅಂದರೆ ಆ ಹೆಸರಿನ ಅರ್ಥ ನಕ್ಷತ್ರ. ಆದರೆ ಅವಳ ಜೀವಿತದಲ್ಲಿ ಬೆಳಕೇ ಇಲ್ಲ, ಹೊಳಪೇ ಇಲ್ಲ, ಸಂತೋಷನೇ ಇಲ್ಲ. ಇವಳು ಹೇಳ್ತಾಳೆ, ನಹೋಮಿ ನನ್ನ ನಹೋಮಿ ಅಂತ ಕರಿಬೇಡ್ರಿ, ನಾನು ಕಹಿಯಾದ ಜೀವಿತದಲ್ಲಿದ್ದೇನೆ, ನನ್ನ ಮಾರ ಅಂತ ಕರೀರಿ.
ಅವಳಿಗೆ ಅವಳು ಹೇಳ್ಕೊಳ್ತಾಳೆ, ನನ್ನ ಜೀವನ ಕಹಿಯಾದ ಜೀವನ. ಅದು ದೇವರ ವಾಕ್ಯ ಹೇಳ್ತದೆ, ಕಹಿಯಾದ ಜೀವಿತದಲ್ಲಿ ಯೇಸು ಸಿಹಿಯಾಗಿ, ಅತಿಶಯವಾಗಿ, ಬಿದ್ದು ಹೋದವ್ರನ್ನ ಎತ್ತುವವನಾಗಿ ಅವನು ಬರೋದಕ್ಕೆ ಶಕ್ತನಾಗಿದ್ದಾನೆ. ರೂತ್ ಅತ್ತೆನ ಬಿಟ್ಟೋಗಿದ್ರೆ ಬೋವಜ್ ಬರ್ತಾ ಇರಲಿಲ್ಲ. ಅತ್ತೆ ಹತ್ರ ಇರ್ತೀನಿ ಅಂತ ತೀರ್ಮಾನ ಮಾಡಿದಕ್ಕೆ ನಹೋಮಿ ಸುಮ್ಮನೆ ಇಲ್ಲ. ರೂತಳ ಭವಿಷ್ಯತನ್ನು ರೂಪಿಸ್ಬೇಕಂತ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಈಕೆ ಜೀವಿತವನ್ನ ನಾನು ಕಟ್ಟಬೇಕು, ಸುಖದ ಜೀವಿತಕ್ಕೆ ನಡೆಸಬೇಕು, ಆರೋಗ್ಯಕರವಾದ ಜೀವಿತದಲ್ಲಿ ಬಾಳುವಂತೆ ಮಾಡಬೇಕು ಅಂತ ಬೋವಜನ ಬಳಿಗೆ ಹೋಗುವಾಗ ದೇವರ ದಯೆ ಒದಗಿ ಬರ್ತದೆ. ಇವತ್ತು ನಿನ್ನ ಲೈಫಲ್ಲಿ ಕ್ರಿಸ್ತನಲ್ಲಿ ಬಂದು ನಿಲ್ಲೋದಾದ್ರೆ, ರೂತಾಗಿ ನಿಲ್ಲೋದಾದ್ರೆ, ಯೇಸು ಬೋವಜನಾಗಿ ನಿನ್ನ ಜೀವಿತದಲ್ಲಿ ಆಶೀರ್ವಾದವಾಗಿ ಬರಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಪ್ರಿಯ ಸಹೋದರಿಯೇ, ರೂತ್ ಎಲ್ಲಿರ್ತಾಳೋ ಅಲ್ಲಿ ಬೋವಜ್ ಇದ್ದೇ ಇರ್ತಾನೆ. ರೂತ್ ಎಲ್ಲಿರ್ತಾಳೋ ಅಲ್ಲಿ ಬೋವಜ್ ಬಂದೇ ಬರ್ತಾನೆ. ಅದು ದೇವರ ನಿಯಮ. ಕಾರಣ ಏನ್? ರೂತಳು ಬುದ್ಧಿಯುಳ್ಳ ಸ್ತ್ರೀ, ತನ್ನ ಮನೆನ ಕಟ್ಕೊಳ್ತಾ ಇದ್ದಾಳೆ. ಸಮಸ್ಯೆಯಲ್ಲಿ ಬಿಟ್ಟೋಗಿಲ್ಲ, ನೋವಲ್ಲಿ ಬಿಟ್ಟೋಗಿಲ್ಲ, ರೋಗದಲ್ಲಿ ಬಿಟ್ಟೋಗಿಲ್ಲ, ವೇದನೆಯಲ್ಲಿ ಬಿಟ್ಟೋಗಿಲ್ಲ, ಅವಮಾನದಲ್ಲಿ ಬಿಟ್ಟೋಗಿಲ್ಲ, ಹಿಂಸೆಗಳು ಬಂದಾಗ ಬಿಟ್ಟೋಗಿಲ್ಲ. ದೇವರೇ ಬೇಕು. ನಿನ್ನ ದೇವರೇ ನನ್ನ ದೇವರು, ನಿನ್ನ ದೇವರೇ ನನ್ನ ದೇವರು. ನಿನ್ನ ಕಷ್ಟ ನನ್ನ ಕಷ್ಟ, ನಿನ್ನ ವೇದನೆ ನನ್ನ ವೇದನೆ, ನಿನ್ನ ಪ್ರಾಬ್ಲಮ್ಗಳೇ ನನ್ನ ಪ್ರಾಬ್ಲಮ್. ಪ್ರಿಯ ಸಹೋದರಿ, ಎಸ್ತೇರ್ ಕಷ್ಟದ ಜೀವಿತ, ನೋವಿನ ಜೀವಿತ, ವೇದನೆಯ ಜೀವಿತ, ಸ್ವತಂತ್ರ ಇಲ್ಲದಂಥ ಒಂದು ಜೀವಿತ. ಈ ಜೀವಿತದಲ್ಲಿದ್ದಂಥ ಎಸ್ತೇರಿಗೆ ಒಂದು ದಿನ ಅದೃಷ್ಟ ಕುಲಾಯಿಸುತ್ತೆ. ಕಾರಣ ಏನ್? ಸತ್ಯದೇವರನ್ನ ಅರ್ಥಕೊಂಡಿದ್ಲು ಅವಳು. ಸತ್ಯದೇವರನ್ನ ಆರಾಧನೆ ಮಾಡ್ತಾ ಇದ್ಲು. ಸತ್ಯದೇವರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ಲು. ಇಕ್ಕಟ್ಟು ಬಿಕ್ಕಟ್ಟು, ಕಷ್ಟ, ನೋವು, ಬಾಧೆ, ಅಪ್ಪ ಅಮ್ಮ ಇಲ್ಲ, ಏನ್ ಬೇಕು ಅಂದ್ರೆ ಕೇಳಕ್ಕೆ ಯಾರ ಹತ್ರ ಹೋಗಕ್ಕಾಗಲ್ಲ. ಚಿಕ್ಕಪ್ಪನ ಮನೆಯಲ್ಲಿ ಅವನ್ ಕೊಡುವಾಗ ತಿನ್ಕೊಂಡು, ಅವನ್ ತನ್ನನ್ನು ಕೊಡೋದ್ರಲ್ಲಿ ಸಂತೋಷ ಪಟ್ಕೊಂಡು ದೇವರಿಗೆ ಘನಪಡಿಸ್ತಾ ಇದ್ವಲ್ಲ. ಒಂದು ದಿನ ಬಂತು ರೀ, ದೇವರ ವಾಕ್ಯ ಹೇಳ್ತದೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಒಂದು ಕಾಲ ಇದೆ ನಿಮ್ಮ ಆಸೆಗಳನ್ನು ನೆರವೇರಿಸುವ ಕಾಲ, ನಿಮ್ಮ ಅದೃಷ್ಟಗಳನ್ನ ಹೊರಗೆ ತರುವಂತ ಕಾಲ. ಕರ್ತನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಕೂತಿರುವುದಾದ್ರೆ ಅದನ್ನೇ ಯೇಸು ಇಷ್ಟಪಡೋದು. ಎಸ್ತೇರ್ಗೆ ಒಂದು ಕಾಲ ಬಂತ್ರಿ, ಅದೃಷ್ಟ ಹೊಡೆಯುವಂಥ ಕಾಲ, ಲಾಟ್ರಿ ಹೊಡೆಯುವಂಥ ಕಾಲ. ಇವಳು ಹೇಳ್ತಾಳೆ, ನಾನು ಬರುವಾಗ ಭಾಗ್ಯವಂತಳಾಗಿದ್ದೆ, ಆದರೆ ಈಗೆಲ್ಲ ಕಳ್ಕೊಂಡಿದ್ದೇನೆ. ಈಗ ನಾನು ಭಾಗ್ಯಶಾಲಿ ಅಲ್ಲ, ನಾನೀಗ ಅದೃಷ್ಟಶಾಲಿ ಅಲ್ಲ, ನಾನೀಗ ಎಲ್ಲ ಕಳ್ಕೊಂಡ ನಿಮಿತ್ತವಾಗಿ ನಾನು ಕಹಿಯಾಗಿದ್ದೇನೆ, ನನ್ನ ಜೀವಿತ ಕಹಿಯಾಗಿದೆ. ಅದಕ್ಕೆ ಮಾರ ಅಂತ ಕರೀರಿ. ಎಸ್ತೇರ್ ಕಷ್ಟದಲ್ಲಿರುವಾಗ ಅವಳ ಹೆಸರು ನಕ್ಷತ್ರ ಅಂತ ಬರೆಯಲ್ಪಟ್ಟಿತ್ತು. ಆದರೆ ಒಂದು ದಿನ ಬಂತು, ದೇವರ ವಾಕ್ಯ ಹೇಳ್ತದೆ, ಯೇಸು ತನ್ನ ಮಹಿಮೆಯನ್ನ, ಒಲ್ಲಮೆಯನ್ನ, ಅತಿ ಶ್ರೇಷ್ಠವಾದ ಸೌಭಾಗ್ಯವನ್ನ ನಮಗೋಸ್ಕರ ಬಿಟ್ಟು ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡುವುದಕ್ಕೆ ಯೇಸು ಬಡವನಾಗಿ ಬಂದಿದ್ದಾನೆ. ಯೇಸು ಬಡವನಾಗಿದ್ದು ಕಾರಣ ಏನು ಗೊತ್ತಾ? ನಾವು ಶ್ರೀಮಂತರಾಗೋದಕ್ಕೋಸ್ಕರ. ಆತ್ಮದಲ್ಲಿ ಬಡವರು ಧನ್ಯರು, ಪರಲೋಕ ರಾಜ್ಯ ಅವರದೇ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ಆತ್ಮದಲ್ಲಿ ಬಡವನಾಗಿರೋನು ಯೇಸುವನ್ನ ಬಿಡಲ್ಲ, ಕಷ್ಟದಲ್ಲಿ ಬಿಡಲ್ಲ, ರೋಗದಲ್ಲಿ ಬಿಡಲ್ಲ, ಹಿಂಸೆಯಲ್ಲಿ ಬಿಡಲ್ಲ, ಅವಮಾನದಲ್ಲಿ ಬಿಡಲ್ಲ, ತೊಂದರೆಗಳಲ್ಲಿ ಬಿಡಲ್ಲ. ಎಷ್ಟೇ ನೋವಾದ್ರೂ ಸಹಿಸಿಕೊಂಡು ಕರ್ತನಿಗಾಗಿ ನಿಲ್ತಿರಲ್ಲ, ನಿಮ್ಮ ಆತ್ಮಿಕ ಜೀವನ ಕರ್ತನಲ್ಲಿ ಶ್ರೀಮಂತಿಗೆ ಆಗ್ತದಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಸ್ತರ್ ರಾಣಿ ಆಗಿದ್ದಾಳ್ರಿ. ಓ ಬಡವಿ ಆಗಿದ್ದವಳನ್ನ ದೇವರು ಅವರ ಅದೃಷ್ಟ ಕುಲಾಯಿಸಿ ಆತ್ಮಿಕ ಶಾರೀರಿಕ ಜೀವಿತದಲ್ಲಿ ಅವಳು ರಾಜ್ಯದ ರಾಣಿಯಾಗಿ ಬಂದಿದ್ದಾಳೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಆಕೆಯ ತೀರ್ಮಾನ
ಜನಾಂಗಗಳನ್ನೇ ರಕ್ಷಿಸುವಂತೆ ದೇವರು ಕೃಪೆ ಕೊಡ್ತಾನೆ. ಇವತ್ತು ಹೆಣ್ಣು ಮಕ್ಕಳೇ, ಆ್ಯಕ್ಚುಲಿ ಬೈಬಲ್ ಪ್ರಕಾರ ನಿಮಗೆ ವಿಶೇಷವಾದ ಜ್ಞಾನ ದೇವರು ಕೊಟ್ಟಿದ್ದಾನೆ. ಮನೆ ಕಟ್ಟುವಂಥ ಜ್ಞಾನ, ದೇಶ ಕಟ್ಟುವಂಥ ಜ್ಞಾನ, ದೇವರ ರಾಜ್ಯ ಕಟ್ಟುವಂಥ ಜ್ಞಾನ. ಆ ಜ್ಞಾನವನ್ನು ದುರುಪಯೋಗ ಮಾಡಿಕೊಳ್ಬೇಡ್ರಿ, ಉಪಯೋಗ ಮಾಡಿಕೊಳ್ಳ್ರಿ ದೇವರ ರಾಜ್ಯದಲ್ಲಿ. ಎಸ್ತೇರಿಗೆ ಗೊತ್ತಿರಲಿಲ್ಲ ಇಂಥ ಒಂದು ಜ್ಞಾನ ದೇವರು ನನಗೆ ಕೊಟ್ಟಿದ್ದಾನೆ ಅಂತ. ಬಡವಿ ಆಗಿದ್ಲವಳು, ತಿನ್ನಕ್ಕೂ ಕಷ್ಟಪಡ್ತಾ ಇದ್ಲವಳು. ಅಂಥವಳ ಸ್ಟಾರ್ ಚೇಂಜ್ ಆಯ್ತಲ್ಲ, ರಾಣಿಯಾಗಿ ಮೆರೆಯೋದಕ್ಕೋಸ್ಕರ ದೇವರು ಕರ್ಕೊಂಡು ಬಂದು ಕುಂಡಿಸಿಲ್ಲ, ಜನಾಂಗವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆ ರಾಜ್ಯಕ್ಕೆ ರಾಣಿಯಾಗಿ ದೇವರು ತಗೊಂಡ್ಬಂದ್ರು. ಅವಳಿಗೆ ಅದು ಅರ್ಥ ಆಗಿಲ್ಲ, ನಾನು ಯಾಕೆ ರಾಣಿ ಆಗಿದ್ದೇನೆ ಅಂತ, ಯಾಕೆ ನನ್ನ ಲೈಫಲ್ಲಿ ಸ್ಟಾರ್ ಹೊಡಿತು ಅಂತ, ಯಾಕೆ ರಾಜನನ್ನ ಸೆಲೆಕ್ಟ್ ಮಾಡ್ಕೊಂಡ ಅಂತ. ಇಂಥ ದಿನಕ್ಕೋಸ್ಕರ, ಇಂಥ ಕಷ್ಟಕ್ಕೋಸ್ಕರ, ಇಂಥ ಸಮಸ್ಯೆ ದಿನದಲ್ಲಿ ನಿನ್ನ ಜನಾಂಗ ಮುಳುಗಿ ಹೋಗುತ್ತಲ್ಲ, ಕೈ ಬಿಡಲ್ಪಡುತ್ತಲ್ಲ, ಮರಣಕ್ಕೆ ತುತ್ತಾಗುತ್ತಲ್ಲ. ಬುದ್ಧಿಯುಳ್ಳ ಸ್ತ್ರೀಯೇ, ನಿನ್ನ ದೇವರ ಬಳಿ ಮೊರೆ ಇಡು. ಮೊರ್ದೆಕೈ ಹೇಳ್ತಾನೆ, ಇವತ್ತು ನೀನು ಹೆಲ್ಪ್ ಮಾಡದೆ ಹೋದ್ರೆ, ನಿನ್ನ ಜನಾಂಗಕ್ಕಾಗಿ ಹೆಲ್ಪ್ ಮಾಡದೆ ಹೋದ್ರೆ, ನೀನು ಎದುರಿ ಒಂದು ವೇಳೆ ನಮ್ಮನ್ನ ಕೈ ಬಿಟ್ರೆ ಪರವಾಗಿಲ್ಲ, ಒಂದು ದಿನ ನ್ಯಾಯಾಧೀಶನ ಮುಂದೆ ನಾನು ನೀನು ನಿಲ್ಲಲೇಬೇಕು. ನಿಲ್ಲುವಾಗ ದೇವರು ಕೇಳುವಂತ ಪ್ರಶ್ನೆಗೆ ನಿನ್ನ ಬಳಿ ಉತ್ತರ ಇದೆಯಾ? ಆದ ಕಾರಣ ಪ್ರಿಯ ಸಹೋದರಿ, ಇವತ್ತು ರಕ್ಷಣೆ ಕೊಟ್ಟಿರೋದು ಮಜಾ ಮಾಡೋಕ್ಕಲ್ಲ, ಸ್ವಂತ ಜೀವಿತದ ಮೇರೆಗೆ ಓಡಕ್ಕಲ್ಲ, ಸಾಯುವಂತ ಆತ್ಮಗಳನ್ನ ದೇವರ ಕಡೆಗೆ ತಿರುಗಿಸೋದಿಕ್ಕೆ, ರಕ್ಷಣೆಗೆ ತರೋಕೆ, ಪಾಪದಿಂದ ವಿಮುಕ್ತಿ ಮಾಡೋದಿಕ್ಕೆ. ಆ ಅಧಿಕಾರವನ್ನ ಯೇಸು ಇವತ್ತು ನಮಗೆ ಕೊಟ್ಟಿದ್ದಾನೆ. ಯೇಸು ಎಂಬ ನಾಮದಲ್ಲಿ ಏನು ಬೇಕಾದ್ರೂ ಬೇಡಿಕೊಳ್ಳ್ರಿ, ಅದು ನಾನು ನಿಮಗೆ ಒದಗಿಸಿಕೊಡ್ತೇನೆ. ಅವಳು ಹೇಳ್ತಾಳೆ, ರಾಜನ ಅನುಮತಿ ಇಲ್ದಿರ ನಾನು ಹೋಗಕ್ಕೆ ಆಗಲ್ಲ. ಮೊರ್ದೆಕೈ ಹೇಳಿದ ಮೇಲೆ ಅವಳಿಗೆ ಬುದ್ಧಿ ಬಂತು. ಆಮೇಲೆ ಹೇಳ್ರಿ, ಅವಳಿಗೆ ಯಾವಾಗ ಬುದ್ಧಿ ಬಂತು, ಅವಳಲ್ಲಿ ಯಾವಾಗ ಪರಿವರ್ತನೆ ಆಯ್ತು, ಅಳ್ತಾ ಮೊರ್ದೆಕೈಗೆ ಹೇಳ್ತಾಳೆ, ಅಯ್ಯ ಇವತ್ತೊಂದು ತೀರ್ಮಾನ ಮಾಡಿದ್ದೇನೆ, ನಾನು ಸತ್ರು ಪರವಾಗಿಲ್ಲ, ರಾಜ ಕರೀದೆ ಹೋಗಲಿ, ಅವನ ಮುಂದೆ ನಾನು ಹೋಗ್ಲಿಕ್ಕಿದ್ದೇನೆ. ಕಾರಣ ನನ್ನ ಜನಾಂಗಕ್ಕೋಸ್ಕರ. ಇವತ್ತಿನಿಂದಲೇ ನಾನು ಉಪವಾಸ ಹಾಕ್ಲಿಕ್ಕಿದ್ದೇನೆ. ನನ್ನ ಜೊತೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ, ನನ್ನ ಜೊತೆ ನೀವು ಪ್ರಾರ್ಥನೆ ಮಾಡ್ತೀರಾ, ನನ್ನ ಜೊತೆ ನೀವು ಉಪವಾಸ ಹಾಕ್ತೀರಾ, ನನ್ನ ಜೊತೆ ನೀವು ಮೊಣಕಾಲು ಹಾಕ್ತೀರಾ, ನನ್ನ ಜೊತೆಲಿ ಬಟ್ಟೆಗಳು ಹರ್ಕೊಂಡಂಗೆ ನಿಮ್ಮ ಹೃದಯವನ್ನು ಹರ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಾ. ನಾವೆಲ್ಲ ಸೇರಿ ಮಾಡೋದಾದ್ರೆ ನಮ್ಮ ದೇವರ ಕರುಣೆ ಇಳಿದು ಬರ್ತದಂತೆ. ಪ್ರೀತಿಯ ದೇವ ಜನರೇ, ಒಂದು ಗುಡಿ ಮಾಡುವ ಪ್ರಾರ್ಥನೆಯಲ್ಲಿ ದೊಡ್ಡ ಶಕ್ತಿ ಇದೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದೀರಾ? ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಬುದ್ಧಿಯುಳ್ಳ ಸ್ತ್ರೀ ತನ್ನ ಮನೆ ಕಟ್ಟಿಕೊಳ್ಳಬೇಕೆಂಬುದೇ ದೇವರ ಚಿತ್ತ. ಬುದ್ಧಿ ಇಲ್ಲದೆ ತಕ್ಕವಳು ತನ್ನ ಮನೆಯನ್ನು ಅನ್ಯಾಯವಾಗಿ ಕರೆದುಕೊಳ್ತಾಳೆ ಅಂತ ದೇವರ ವಾಕ್ಯ ಹೇಳ್ತದೆ. ಅದು ದೇವರ ವಚನ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿಯೇ, ಸಹೋದರ ಸಹೋದರಿಯೇ, ಎಸ್ತರ್ 1ನೇ ಅಧ್ಯಾಯ 10ನೇ ವಚನದಲ್ಲಿ ಅಶ್ವಾರೋಷನು 7ನೇ ದಿನದಲ್ಲಿ ಎಣ್ಣೆ ಹೊಡ್ಕೊಂಡು ಆನಂದ ಲಹರಿಯಲ್ಲಿದ್ದಾನೆ. ಬಹು ಸುಂದರಿಯಾದ ತನ್ನ ಹೆಂಡತಿಯ ಸೌಂದರ್ಯವನ್ನ ಜನರಿಗೂ ಸರದಾರರಿಗೂ ತೋರಿಸಬೇಕೆಂದು ತನ್ನ ಸಾನ್ನಿಧ್ಯ ಸೇವಕರಾದ ಅವೆಲ್ಲ ಬಿಟ್ಬಿಡಿ 7 ಜನ, ಆ 7 ಜನರನ್ನ ಕರೆದು ಹೇಳ್ತಾನೆ ರಾಜ, ಮನ್ರೋ ಇಲ್ಲಿ, ನಾನು ಭಾಳ ಖುಷಿಯಾಗಿದ್ದೀನಿ. ಏನಕ್ಕೆ? ಬೈಬಲ್ ಹೇಳ್ತದೆ 180 ಡೇಸ್ ಅವನು ಫಂಕ್ಷನ್ ಮಾಡ್ದಂತೆ.
ಎಷ್ಟು ದಿನ? 180 ದಿನ ಒಬ್ಬ ರಾಜ ಎಲ್ಲರನ್ನ ಕರೆದು, ಏನೇನು ಬೇಕು ನಿಮಗೆ? ಕುರಿ ಬೇಕಾ, ಚಿಕನ್ ಬೇಕಾ, ಫಿಶ್ ಬೇಕಾ, ಇನ್ನು ಬೇರೆ ಬೇರೆಲ್ಲ ಆಯ್ತು, ಅದು ಹೇಳಂಗಿಲ್ಲ, ವಿಡಿಯೋ ನಡೀತಾ ಇದೆ. ಏನು ಬೇಕು ನಿಮಗೆ? ಸಂತೋಷವಾಗಿ ನನ್ನ ಮನೇಲಿ ಬಂದು ನನ್ನ ಜೊತೆ ನೀವು ಸಂತೋಷ ಪಡಿ. ಅವನ ತಲೆಗೆ ಒಂದು ಪ್ಲ್ಯಾನ್ ಬಂದುಬಿಡ್ತು. ಆ ರಾಜನ ತಲೆಯಲ್ಲಿ ಏನು ಪ್ಲ್ಯಾನ್ ಬಂದುಬಿಡ್ತು ಹೇಳ್ರಿ? ಏನು ಪ್ಲ್ಯಾನ್ ಬಂದ್ಬಿಡ್ತು ರಾಜನಿಗೆ? ಎಲ್ಲ ರೆಡಿಯಾಗಿ ಬಂದಿರೋದಕ್ಕೆ ಒಬ್ಬರು ಕೆಳಗೆ ಕೂತಿಲ್ಲ. ಅದೇ ನೋಡಿ ನಗಾಡ್ತಾ ಇದ್ದೆ. ಪರವಾಗಿಲ್ಲಪ್ಪ, ಹಂಗದು ಇಷ್ಟು ದಿನ ರೆಡಿಯಾಗಿ ಬರ್ತಾ ಇರಲಿಲ್ವ ನೀವು? ಇವತ್ತು ಸ್ವಲ್ಪ ಸ್ಪೆಷಲಾಗಿ ಬಂದಿದ್ದು. ಇವತ್ತು ಏನು ಡೇ ಹೇಳ್ರಿ, ಅವಾಗವಾಗ ಹೇಳ್ತಾ ಇರಬೇಕು. ಯಾವ ಡೇ? ನೀವು ಮನೆಗೆ ಹೋಗಿದ್ರೆ ಹೇಳೋಕ್ಕಾಗುತ್ತಾ? ಇಲ್ಲಿರುವಾಗಲೇ ಹೇಳ್ತಾ ಇರ್ಬೇಕು. ಅದು ಹೇಳಿದ್ರೆ ನಿಮ್ಮ ಹೃದಯಕ್ಕೆ ಸ್ವಲ್ಪ ಹಿತ, ಸಂತೋಷ ಆಗುತ್ತೆ. ಈ ರಾಜನಿಗೆ ಒಂದು ತಲೆ ಒಳಗೆ ಬಂತಂತೆ. ಏನು? ಕುಡಿದು ಅಮಲಲ್ಲಿ 7 ಜನರನ್ನು ಕರೀತಾನೆ, ಬನ್ರೋ ಇಲ್ಲಿ ಅಂತ. ಅವರೆಲ್ಲ ಬಂದು ನಿಂತ್ಕೊಳ್ತಾರೆ. ಏನು ಗುರುಗಳೇ, ನಿಮ್ಮ ರಾಣಿ ಏನು ಮಾಡ್ತಾ ಇದ್ದಾಳೆ ಹೋಗಿ ನೋಡಿ. ರಾಜಾಜ್ಞೆ ಒಂದು, ಬೇಗ ಫುಲ್ಲು ರೆಡಿಯಾಗಿ ಎಷ್ಟು ಒಡವೆ ಮೈ ಮೇಲೆ ಹಾಕ್ಕೊಳ್ಳೋಕ್ಕಾಗುತ್ತೆ ಎಲ್ಲ ಹಾಕ್ಕೊಂಡು, ಹೊರಕ್ಕಾಗಿರೋಂಥ ಕಿರೀಟನ ಇಟ್ಕೊಂಡು ಅರಮನೆಗೆ ಬರೋಕ್ಕೆ ಹೇಳಪ್ಪ. ಅವ್ರು ಯಾರು ಕೇಳಂಗಿಲ್ಲ ಯಾಕೆ ಸ್ವಾಮಿ ಅಂತ. ಅವನೇನು ಹೇಳ್ತಾನೆ ಅದನ್ನೋಗಿ ಹಂಗೆ ಹೇಳಬೇಕು. ಅದಕ್ಕೆ ಕಂಚುಕ್ಕಿಗಳು ಅಂತ. ರಾಜನ ಆಜ್ಞೆಯನ್ನು ಮೀರಂಗಿಲ್ಲ. ಅವನು ಕುಡಿದ್ಗೆ ಅಂದರೆ ಹೇಳ್ತಾವನು, ಪಾಪ ಕರ್ಕೊಂಬಂದ್ರೆ ನಮ್ಮ ಹೆಂಡತಿ ಸೌಂದರ್ಯವನ್ನು ತೋರಿಸೋಣ ಅಂತ. ಹಲ್ಲೆಲೂಯ. ಹೆಂಡತಿ ಸೌಂದರ್ಯ ತೋರಿಸ್ಬೇಕು ಅಂದರೆ ಗಂಡನಿಗೆ ಏನಿರಬೇಕು ಹೇಳ್ರಿ ಜ್ಯೋತಿಯವರೇ? ಹೆಂಡತಿ ಸೌಂದರ್ಯವನ್ನು ಬೇರೆಯವರಿಗೆ ತೋರಿಸೋನಿಗೆ ಏನಿರಬೇಕು ಹೇಳ್ರಿ? ದಮ್ಮಿರಬೇಕು. ಬೀಡಿ ಹೊಡಿತೀವಲ್ಲ ಆ ದಮ್ಮಲ್ಲ, ಹೆಂಡತಿಯನ್ನು ನೋಡ್ಕೊಳ್ಳೋ ದಮ್ಮಿರಬೇಕಂತೆ. ಅಬ್ರಾಮಿಗೆ ಇರಲಿಲ್ಲ. ತನ್ನ ಹೆಂಡತಿನ ನೋಡಿ ಎದ್ರುಕೊಂಡು ಅವಳು ಕರ್ರಗಿದ್ದಿದ್ರೆ ಇವನೇನೋ ಹೇಳ್ಬಿಟ್ಟಿರು ನನ್ನ ಹೆಂಡತಿ ಅಂತ. ಬೈಬಲ್ ಹೇಳ್ತದೆ ಅವಳು ಸೌಂದರ್ಯವತಿ ಆಗಿದ್ಲಂತೆ. ಅದಕ್ಕೆ ಬೈಬಲ್ನಲ್ಲಿ ಹಿಂಗೆ ಬರ್ದಿಲ್ರಿ, ಸೌಂದರ್ಯವತಿಯಾದ ಪತಿಯಲ್ಲಿ ಸಿಕ್ಕಾಳು, ಪತ್ನಿಯಲ್ಲಿ ಸಿಕ್ಕಾಳು ಅಂತ. ಗುಣವತಿಯಾದ ಪತ್ನಿಯಲ್ಲಿ ಸಿಕ್ಕಾಳು. ಒಂದು ಆಮೇಲೆ ಹೇಳ್ರಿ. ಎಲ್ಲರಿಗೂ ಡೌಟು, ನಾವು ಮೇಕಪ್ ಮಾಡ್ಕೊಂಬಂದಿರೋದಕ್ಕೆ ನಮಗೆ ಹೇಳ್ತಾವ್ರ. ನಿಮ್ಮನ್ನ ನೋಡಿ ಹೇಳೋಲ್ಲ, ನನಗೂ ಕಾಣೋದು ಇಲ್ಲ. ದೇವರಿಗೆ ಸ್ತೋತ್ರ. ಬೈಬಲ್ ಹೇಳ್ತದೆ ಗುಣವತಿಯಾದ, ಗುಣವತಿಯಾದ ವಿವೇಕಿನಿಯಾದ ಹೆಂಡತಿಯು ಯೋಹೋವ ಸಿಕ್ಕತ್ ಫಸ್ಟು, ಆಮೇಲೆ ಅನುಗ್ರಹ. ಹಂಗೆ ತಾನೇ? ಮೊದಲು ಕರ್ಕೊಂಬಂದರೆ ಅಪ್ಪ ಅಮ್ಮ ಸೇರಿಸ್ಕೊಳ್ಳಲ್ಲ, ಫಸ್ಟು ಪ್ರಪೋಸಲ್ ಮೂವ್ ಮಾಡಬೇಕು. ಅದು ಬೇಡ. ಇವಾಗ ರಾಜ ಹೇಳ್ತಾನೆ, ಹೆಂಡತಿನ ಕರ್ಕೊಂಬರಕ್ಕೆ ಹೇಳಪ್ಪ, ರಾಣಿ ಬರೋಕ್ಕೆ ಹೇಳು. ಯಾಕೆಂದರೆ ಅವಳ ಸೌಂದರ್ಯವನ್ನು ಎಷ್ಟು 1000 ಜನ ಬಂದಿದ್ರೂ ಗೊತ್ತಿಲ್ಲ, ಅರಮನೆಯಲ್ಲಿ ಕುಂಡಿಸಿ ತನ್ನ ಹೆಂಡತಿ ಸೌಂದರ್ಯವನ್ನು ತೋರಿಸ್ಬೇಕಂತ ಕುಡ್ದ ಅಮಲಲ್ಲಿ ಆ ಅಪ್ಪಣೆ ಕೊಟ್ಟುಬಿಟ್ಟ. ಕಂಚುಕಿಯರು ಹೋದ್ರು ರಾಣಿ ಹತ್ರ. ರಾಜ ನಿಮ್ಮನ್ನ ಬರಕ್ಕೆ ಹೇಳಿದ್ದಾನೆ. ರಾಜ ನಿಮ್ಮನ್ನ ಬರಕ್ಕೆ ಹೇಳಿದ್ದಾನೆ. ಎಲ್ಲಿಗೆ? ಅರಮನೆಗೆ. ಏನಕ್ಕೆ? ಫಂಕ್ಷನ್ ನಡೀತಾ ಇತ್ತಲ್ಲ, ರಾಣಿನೂ ಒಂದು ಕೂಟ ಇಟ್ಟವಳಂತೆ ಲೇಡೀಸ್ಗೆ. ಅವರೊಂದು ಕಡೆ ಕೂಟ ಮಾಡ್ತಾವ್ರೆ, ಇವರೊಂದು ಕಡೆ ಕೂಟ ಮಾಡ್ತಾವ್ರೆ. ಕಂಚುಕಿಯರು ಹೋಗಿ ಹೇಳ್ತಾರೆ ರಾಣಿಗೆ, ರಾಣಿಯವರೇ ನೀವು ಫುಲ್ಲು ರೆಡಿಯಾಗಿ ಅರಮನೆಗೆ ಬರಬೇಕಂತೆ, ಇದು ರಾಜಾಜ್ಞೆ. ಪಾಪ ರಾಜನ ಪ್ಲ್ಯಾನ್ ಇವಳು ಗೊತ್ತಿಲ್ವೇ? ಈ ಕಂಚುಕಿಯರು ಹೋಗಿ ಕರೆಕ್ಟಾಗಿ ನಿಮ್ಮ ಅಂದಾನ ತೋರ್ಸೋಕ್ಕೆ ಕರಿತಾವ್ ನಿಂತಿದ್ರೆ ಇನ್ನೂ ಜಾಸ್ತಿ ರೆಡಿಯಾಗಿ ಬರ್ತಾಯಿದ್ಲು. ಅವ್ರು ಅದೇ ಹೇಳಲಿಲ್ಲ, ಬರೋಕ್ಕೆ ಹೇಳೋನು ಅಷ್ಟೇ. ಇವಳು ಅಂದ್ಕೊಂಡು ಈ ಹುಚ್ಚನಿಗೆ ಏನು ಕೆಲಸ ಇಲ್ಲ, ಯಾವಾಗಂದ್ರೆ ಅವಾಗ ಕರೆದು ಬಿಡ್ತಾನಲ್ಲ ಅಂತ ಅವಳು ಹೇಳ್ತಾಳೆ ನಾನು ಬರೋಲ್ಲ ಅಂತ ಹೋಗಿ ಹೇಳಂತ. ಇವಳು ಹಾಕ್ಕೊಂಡಿದ್ಲೇನು, ಇವನು ಹಾಕ್ಕೊಂಡಿದ್ದ ಜ್ಞಾನದಲ್ಲಿ ಬಾ ಅಂದ, ಇವಳು ಹಾಕ್ಕೊಂಡಿದ್ದ ಜ್ಞಾನದಲ್ಲಿ ಬರೋಲ್ಲ ಹೋಗಂದು. ಇಲ್ಲಿ ವಾಕ್ಯ ಹೇಳ್ತದೆ ಇವರಿಬ್ಬರಿಗೂ ಬುದ್ಧಿ ಇಲ್ಲ. ಯಾವಾಗ ಇವ್ರು ಕಂಚುಕಿಗಳು ಬಂದು ರಾಜನಿಗೆ ಹೇಳ್ತಾರೆ, ರಾಜ ರಾಣಿ ಒಂದು ಮಾತು ಹೇಳಿ ಕಳಿಸಿದ್ದಾರೆ, ಏನೋ ಬೇಗ ಬರ್ತಾಳಂತೇನೋ, ಬರಲ್ಲ ಅಂದ ತಕ್ಷಣ ಎಲ್ಲ ನಿಶಾ ಇಳಿದು ಬಿಡ್ತೀವಿ.
ಇದ್ದೀರಾ? ಇದ್ದೀರಾ? ಈ ಅನುಭವ ಯಾರ ಮನೇಲಾಗಿದೆ? ನಾನು ಹೆಂಡ್ತಿನ ಎಕ್ಕು ಮೂಮೆಂಟಲ್ಲಿ ಕುಯ್ದು ಬಿಡ್ತಾಳೆ ಸರ್. ನಾನೆಲ್ಲ ರೆಡಿಯಾಗಿ ಬಂದು ಗಾಡಿ ಸ್ಟಾರ್ಟ್ ಮಾಡುವಾಗ ನೀನು ತಕ್ಕೊಡಲ್ಲ ಅಂದಲ್ಲ, ಅದಕ್ಕೆ ಬರಲ್ಲ ಹೋಗಂತಾಳೆ. ಅದು ಅರಮನೆ ಅಲ್ಲ, ಮನೆ, ನಿಮ್ಮನೆ ನಾನು ಹೇಳ್ತಾ ಇರೋದು, ಅರಮನೆ ಅಲ್ಲ. ಎಷ್ಟೋ ಹೆಂಡತಿರು ಗಂಡನಿಗೆ ಈ ಟಾರ್ಚರ್ ಕೊಡ್ತಾ ಇದ್ದಾರೆ. ಒಂದು ಕಾಲ ಇತ್ತು, ಗಂಡ ಏನಾದರೂ ಸರಿ ಮಾತಾಡಿಲ್ಲ ಅಂದರೆ, ತಕ್ಕೊಟ್ಟಿಲ್ಲ ಅಂದರೆ ಒಂದು ಸೂಟ್ ಕೇಸ್ ರೆಡಿ ಆಗಿರೋದು, ಹೋಗಲ್ಲ ಅಂತ, ಎತ್ಕೊಂಡು ಹೋಗಲ್ಲ ಅಂತ. ಬ್ಲ್ಯಾಕ್ ಮೇಲ್. ಇದು ಬುದ್ಧಿವಂತ ಸ್ತ್ರೀ ಮಾಡೋ ಕೆಲಸ ಅಲ್ಲ. ಆ ಯಾವ ರಾಣಿ ಬರಲ್ಲ ಅಂದ್ರಲ್ಲ, ಅವಳ ಹೆಸರು ಗೊತ್ತಾ? ಸೃಷ್ಟಿನ ವಸ್ತಿ. ಅವಳ ಲೈಫೇ ವಸ್ಟ್ ಆಗೋಯ್ತು. ಮೊದಲೇ ಅಡ್ವಾನ್ಸ್ ಆಗಿ ಇಟ್ಬಿಡೋರು ವಸ್ತಿ ಅಂತ. ಅದು ದೇವರ ವಾಕ್ಯ ಹೇಳ್ತದೆ. ಬರಲ್ಲ ಅಂತ ಹೇಳಲ್ಪಟ್ಟ ನಿಮಿತ್ತವಾಗಿ ರಾಜನ ತಲೆಯಲ್ಲಿ ಒಂದು ಜ್ಞಾನ ಬರ್ತದೆ. ಅಯ್ಯೋ, ನನ್ನ ಹೆಂಡತಿನೇ ಬರಲ್ಲ ಅಂದ್ರೆ ಇಡೀ ರಾಜ್ಯದ ಗಂಡಸರಿಗೆ ಮರ್ಯಾದೆ ಹೋದಂಗಲ್ಲ. ಎಲ್ಲರಿಗೂ ಈ ಸುದ್ದಿ ಹೋಗ್ಬಿಟ್ರೆ ಏನಪ್ಪ ಮಾಡೋದು? ಅದಕ್ಕೆ ಮಂತ್ರಿ ಕರೆದು ಹೇಳ್ತಾನೆ, ಈ ಸುದ್ದಿ ಇಲ್ಲಿಗೆ ಇರಬೇಕು, ಪಕ್ಕದ ಮನೆಗೆ ಹೋಗಂಗಿಲ್ಲ. ಹಲ್ಲೆಲೂಯಾ. ಕೆಲವು ಮನೇಲಿ ಗಂಡ ಹೆಂಡತಿ ಹೊಡೆದಾಡ್ತಾರೆ, ರೂಮ್ ಒಳಗೆ ಸೌಂಡ್ ಬರೋಲ್ಲ. ಇವನು ಹೊಡಿತಾನೆ, ಅವನು ಹೊಡಿತಾನೆ, ಕಿಟಕಿ ಬಿಟ್ಟು ಆಚೆ ಹೋಗಲ್ಲ ಸೌಂಡ್. ಹಂಗೆ ಇಬ್ಬರು ಮಾತಾಡ್ಕೊಂಡು ಹೊಡಿತಾರೆ. ಕೂಗಬೇಡ ಅಂತ ಇವನು ಹೊಡಿತಾನೆ, ಕೂಗಬೇಡ ಅಂತ ಅವಳು ಹೊಡಿತಾಳೆ. ಬೆಳಗ್ಗೆ ಬಂದಾಗ ಇಬ್ಬರು ಮುಖ ಊದ್ಕೊಂಡಿರ್ತದೆ. ಏನ್ರಿ ಇವಳಂತ BP ಜಾಸ್ತಿ ಆಗ್ಬಿಟ್ಟೈತೆ. ಇದು ನಿಜ ಘಟನೆಗಳು ನಡೀತಾ ಇರೋದು. ರಾಜ ಮಂತ್ರಿಗೆ ಹೇಳ್ತಾನೆ, ಮಂತ್ರಿ ಏನ್ ಮಾಡ್ತೀಯ ಗೊತ್ತಿಲ್ಲಪ್ಪ, ನನ್ನ ಹೆಂಡತಿ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಒಂದು ವೇಳೆ ಪಕ್ಕದ ರಾಜರಿಗೆ ಗೊತ್ತಾದ್ರೆ, ಮಂತ್ರಿಗಳಿಗೆ ಗೊತ್ತಾದ್ರೆ, ಬಂದಂತ ಬಂಧುಗಳಿಗೆ ಗೊತ್ತಾದ್ರೆ, ಸೇವಕರುಗಳಿಗೆ ಗೊತ್ತಾದ್ರೆ, ಜನಗಳಿಗೆ ಗೊತ್ತಾದ್ರೆ ನನಗೆ ಅವಮಾನ. ಆದ ಕಾರಣ ರಾತ್ರಿ ಒಂದು ಡಿಸೈಡ್ಗೆ ಬರ್ತಾನೆ, ಇಮ್ಮಿಡಿಯೇಟ್ ಆಗಿ ಇನ್ನೊಂದು ರಾಣಿಯನ್ನು ಹುಡುಕ್ರಿ ಅಂತ. ಆ ಹುಡುಕಿ ಅಂತ ಪದ ಬಂತಲ್ಲ, ಆವಾಗ ದೇವರು ಎಸ್ತರ್ಗೆ ಒಂದು ಬಾಗಿಲು ಓಪನ್ ಮಾಡ್ತಾರೆ. ಬಡವಿ ಆಗಿದ್ದಂಥ ಇವಳನ್ನ ಆ ಒಂದು ಶ್ರೀಮಂತಿಕೆಗೆ ಕೊಂಡು ತಂದದ್ದೇ ಆ ಜನಾಂಗವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ. ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ಸೈತಾನನು ನಮ್ಮ ಜೀವಿತವನ್ನು ಹಾಳು ಮಾಡ್ತಾ ಇದ್ದಾನಲ್ಲ. ಪೌಲ್ ಬರೀತಾನೆ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ, ಪ್ರೀತಿಯ ಬಗ್ಗೆ ಕುರಿತು ಮಾತನಾಡುವಾಗ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಕಡೆಗೆ ನಿಲ್ಲೋದು ನಂಬಿಕೆ, ನಿರೀಕ್ಷೆ, ಪ್ರೀತಿ. ಯಾರ ಮೇಲೆ ನಿಮ್ಮ ನಂಬಿಕೆ ಇರಬೇಕು? ಯೇಸುವಿನ ಮೇಲೆ. ಯಾರ ಮೇಲೆ ನಿಮ್ಮ ನಿರೀಕ್ಷೆ ಇರಬೇಕು? ಯೇಸುವಿನ ಮೇಲೆ. ಯಾರು ನಂಬಿಕೆ ನಿರೀಕ್ಷೆ ಯೇಸು ಮೇಲೆ ಇರ್ತಾರೋ ಅವರ ಮೇಲೆ ದೇವರ ಪ್ರೀತಿ. ಹಲ್ಲೆಲೂಯಾ. ಅದಕ್ಕೆ ರೋಮ 8:28 ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರ ಹಿತಕ್ಕೋಸ್ಕರ ಎಲ್ಲಾ ಕಾರ್ಯಗಳು ಅನುಕೂಲ ಆಗುತ್ತಂತೆ. ಒಂದು ಆಮೇಲೆ ಹೇಳ್ರಿ. ಹಾಗಾದ್ರೆ ದೇವರು ಎಸ್ತರ್ನ ಪ್ರೀತಿ ಮಾಡ್ದ. ಯಾವಾಗ ರಾಜನು ಕರೀತಾನೆ ಅಂತ ಇವಳಿಗೆ ಹೇಳಿದಾಗ ಮೊದಲು ನಂಬಿಕೆ ಇಟ್ಲವಳು, ಎರಡನೇದು ನಿರೀಕ್ಷೆ ಇಟ್ಲವಳು. ನಂಬಿಕೆ ನಿರೀಕ್ಷೆ ಎಲ್ಲಿ ಬರ್ತದೋ ದೇವರ ಪ್ರೀತಿ ಆಟೋಮೆಟಿಕ್ ಆಗಿ ಬರುತ್ತೆ. ಎಲ್ಲರ ಮೇಲೆ ನಂಬಿಕೆ ಬರಲ್ಲ, ಎಲ್ಲರ ಮೇಲೆ ನಿರೀಕ್ಷೆ ಬರಲ್ಲ, ಎಲ್ಲರ ಮೇಲೆ ಪ್ರೀತಿ ಹುಟ್ಟಲ್ಲ. ದೇವರ ವಾಕ್ಯ ಹೇಳ್ತದೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳಿಸಿಕೊಟ್ಟ. ಅವನನ್ನು ನಂಬುವವನು ಯಾರೇ ಆದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡ್ಕೊಳ್ಳಬೇಕೆಂಬುದೇ ದೇವರ ಚಿತ್ತ. ಅದೇ ತಾನೇ ಮೊರ್ದೆಕೈ ಬಂದು ಹೇಳ್ತಾನೆ, ನಿನ್ನ ಪಟ್ಟದ ರಾಣಿ ಆಗಿರೋದು ನಿನ್ನ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಅಲ್ಲ, ನಿನ್ನ ಜನಾಂಗದ ಜೀವಿತ ನಾಶನದಲ್ಲಿದೆ, ಮರಣ ಸ್ಥಿತಿಯಲ್ಲಿದೆ, ಹಾಳಾಗಿ ಹೋಗ್ಲಿಕ್ಕಿದ್ದಾರೆ. ಇನ್ನೇನು ಮರಣ ಹತ್ರ ಬರ್ತಾ ಇದೆ. ಈ ದಿನಕ್ಕೋಸ್ಕರನೇ ದೇವರು ನಿನ್ನನ್ನ ರಾಣಿಯಾಗಿ ಮಾಡಿರೋದು.
ಒಂದು ವೇಳೆ ನೀನು ಆಲಸ್ಯತನದಿಂದ ನಮ್ಮನ್ನ ಕೈ ಬಿಡಬಹುದು, ಆದ್ರೆ ನಾವು ನಂಬಿರೋ ದೇವರು ನಮ್ಮನ್ನ ಕೈ ಬಿಡಲ್ಲ. ಈ ಒಂದು ಅವಳ ಹೃದಯ ನಾಟಿ ಬಿಡ್ತು, ಈ ಒಂದು ಅವಳ ಹೃದಯ ನಾಟಿ ಬಿಡ್ತು. ಅವಾಗಲೇ ಶರಣರ್ ಆಗ್ತಾಳೆ. ನಾನು ಉಪವಾಸ ಪ್ರಾರ್ಥನೆ ಮಾಡ್ತೇನೆ, ರಾಜ ಕರೀಲಿ ಕರೀದೆ ಹೋಗ್ಲಿ, ನನಗೂ ನನ್ನ ದೇವರ ಮೇಲೆ ನಂಬಿಕೆ ಇದೆ, ನನ್ನ ದೇವರ ಮೇಲೆ ನಿರೀಕ್ಷೆ ಇದೆ. ನಮ್ಮನ್ನ ಪ್ರೀತಿ ಮಾಡಲ್ಪಟ್ಟ ನಿಮಿತ್ತವಾಗಿ ಈ ಜಾಗಕ್ಕೆ ದೇವರು ಕೊಂಡು ತಂದಿದ್ದಾನೆ. ಅದಕ್ಕೆ ದಾವೀದ ಹೇಳ್ತಾನ್ರಿ, ತಿಪ್ಪೇಲಿದ್ದೆ ನಾನು, ದೇವರನ್ನು ಉಪ್ಪರಿಗೆ ಮೇಲೆ ಕೊಂಡು ತಂದು. ಎಷ್ಟು ಜನ ನಂಬ್ತೀರಾ? ಕೆಳಮಟ್ಟದವರನ್ನು ದೇವರ ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಇಂಥ ಔತಣದಲ್ಲಿದ್ದಂಥ ರಾಜನ ತಲೆ ಕೆಟ್ಟೋಯ್ತು. ಆದರೆ ದೇವರು ಪ್ಲಾನ್ ಅಂತ ಸತ್ಯವೇದ ಹೇಳ್ತದೆ. ಅವಳು ಒಂದು ವೇಳೆ ಬಂದುಬಿಟ್ಟಿದ್ರೆ ಎಸ್ತರ್ ಬರಕ್ ಆಗ್ತಾ ಇರಲಿಲ್ಲ. ಅವಳು ಬರಲ್ಲ ಅಂದಿದ್ದಕ್ಕೆ ಎಸ್ತರ್ ಬಂದ್ಲು. ಎಸ್ತರ್ ಜನಾಂಗ ಸತ್ಯದೇವರ ನಿಮಿತ್ತವಾಗಿ ರಕ್ಷಿಸಲ್ಪಡ್ತು. ಇವತ್ತು ಅದೇ ದೇವರು ಇವತ್ತು ನಮ್ಗೆ ಹೇಳ್ತಾನೆ, ನೀವು ಯಾರ ಸ್ಥಾನದಲ್ಲಿ ಇರಬೇಕಂತ ಇಷ್ಟಪಡ್ತೀರಾ? ಬುದ್ಧಿ ಉಳ್ಳ ಸ್ತ್ರೀ ಆಗಿರೋಕ್ಕೆ ಇಷ್ಟಪಡ್ತೀರಾ? ಬುದ್ಧಿ ಇಲ್ಲದವಳಾಗಿರೋಕ್ಕೆ ಇಷ್ಟಪಡ್ತೀರಾ? ಬುದ್ಧಿ ಉಳ್ಳ ಕನ್ನಿಕೆ ಆಗಿರೋಕ್ಕೆ ಇಷ್ಟಪಡ್ತೀಯಾ? ಬುದ್ಧಿ ಇಲ್ಲದ ಕನ್ನಿಕೆ ಆಗಿರೋಕ್ಕೆ ಇಷ್ಟಪಡ್ತೀಯಾ? ಯಾವುದು ಬೇಕೋ ಇವತ್ತು ಆರಿಸ್ಕೋ. ಕಡೆಯದಾಗಿ ಮರಿಯಳನ್ನು ನೋಡ್ತೇವೆ. ದೇವದೂತ ಬಂದಿದ್ದಾನೆ. ದೇವದೂತ ಹೇಳ್ತಾನೆ, ಮರಿಯಳೇ ಮರಿಯಳೇ, ಸರ್ವಶಕ್ತನಾದ ದೇವರು ಲೋಕಕ್ಕೆ ಪ್ರವೇಶ ಮಾಡುವುದಕ್ಕೋಸ್ಕರ, ಮಾನವನ ರೂಪ ತಾಳುವುದಕ್ಕೋಸ್ಕರ ನಿನ್ನ ಗರ್ಭವನ್ನ ಆರಿಸ್ಕೊಂಡಿದ್ದಾನೆ, ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ನಿನಗೆ ಒಪ್ಪಿಗೆ ಇದೆಯಾ? ಪ್ರೀತಿಯ ಸಹೋದರ ಸಹೋದರಿಯೇ, ಆ ಸಂದರ್ಭದಲ್ಲಿ ಮರಿಯಳು ನಿಜವಾಗ್ಲೂ ಭಾಗ್ಯವಂತಳು, ನಿಜವಾಗ್ಲೂ ಧನ್ಯಳು. ಎಷ್ಟೋ ಲಕ್ಷ ಕನ್ನಿಕೆಯರಿದ್ದಾರೆ, ಆದರೆ ದೇವರ ದೃಷ್ಟಿಯಲ್ಲಿ ನೋಹನು ಬಿದ್ದ ರೀತಿಯಲ್ಲೇ ಮರಿಯಳು ಬೀಳ್ತಾಳೆ. ನೋಹನ ಕುರಿತು ದೇವರು ಹೇಳ್ತಾನೆ, ಅವನು ನೀತಿವಂತ, ಅವನು ಯಥಾರ್ಥವಂತ, ದೇವರ ಭಯಭಕ್ತಿ ಇರುವಂತವನು. ಇಷ್ಟು ಲಕ್ಷ ಜನರ ಮಧ್ಯದಲ್ಲಿ ನನ್ನ ದೃಷ್ಟಿಗೆ ನೀತಿವಂತನಾಗಿ ಕಂಡವನು ನೋಹ. ಹಾಗಾದ್ರೆ ಪರಲೋಕದ ದೇವರು ಮರಿಯಳನ್ನು ಆರಿಸ್ಕೊಂಡಿದ್ದಾನೆ ಅಂದ್ರೆ ಅವಳು ಇನ್ನೆಷ್ಟು ಭಾಗ್ಯವಂತಳು, ಇನ್ನೆಷ್ಟು ಯಥಾರ್ಥವಂತಳು, ಇನ್ನೆಷ್ಟು ನೀತಿವಂತಳು, ಇನ್ನೆಷ್ಟು ಶುದ್ಧಳು. ದೇವರು ಗರ್ಭವನ್ನು ಆರಿಸ್ಕೊಂಡಿದ್ದಾನೆ ಅಂದ್ರೆ ಅವಳಷ್ಟು ಭಾಗ್ಯವಂತಳು ಭೂಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಅದನ್ನು ಅವಳೇ ಹೇಳ್ತಾಳ್ರಿ. ಆ ದೂತ ಹೇಳ್ತಾನೆ, ಸೃಷ್ಟಿಕರ್ತನು ನಿನ್ನ ಗರ್ಭದಲ್ಲಿ ಹುಟ್ಟೋದು ಮಾತ್ರ ಅಲ್ಲ, ಅವನಿಗೆ ಯೇಸು ಅಂತ ಹೆಸರಿಡಬೇಕು. ನಿನ್ನ ಸ್ನೇಹಿತಳಿದ್ದಾಳಲ್ಲ ಎಲಿಜಬೆತ್, ಅವಳು ಬಂಜೆ ಆಗಿದ್ಲು ಇಷ್ಟು ವರ್ಷ, ನಿನ್ನ ನಿಮಿತ್ತ ಆಕೆಯಲ್ಲಿ ಒಬ್ಬನನ್ನ ಆ ಗರ್ಭ ಫಲವನ್ನು ನಾನು ತುಂಬಿಸ್ತೇನೆ. ನೋಡ್ರಿ, ಇವರೆಲ್ಲ ಭಾಗ್ಯವಂತರು. ಈ ಸ್ತ್ರೀಯರು ಯಾರು ಸಾಧಾರಣವಾದವರಲ್ಲ, ದೇವರ ಆರಿಸಲ್ಪಟ್ಟವರು, ದೇವರಿಗಾಗಿ ನಿಂತವರು, ದೇವರ ರಾಜ್ಯಕ್ಕಾಗಿ ನಿಂತವರು, ದೇವರ ಸೇವೆ ಮಾಡಲ್ಪಟ್ಟವರು, ದೇವರಿಗಾಗಿ ಸಮರ್ಪಣೆ ಮಾಡಲ್ಪಟ್ಟವರು, ದೇವರಿಗಾಗಿ ಜೀವವನ್ನೇ ಕೊಡೋದಕ್ಕೆ ಮುಂದಾದಂತ ಸ್ತ್ರೀಯರಿವರು. ಸಾಧಾರಣ ಸ್ತ್ರೀಯರಲ್ಲ. ಆ ಮರಿಯಳು ಈ ಸುದ್ದಿಯನ್ನ, ಈ ಪ್ರವಾದನೆಯನ್ನ, ಈ ದರ್ಶನವನ್ನ, ಈ ಆಲೋಚನೆಯನ್ನ ಹೇಳೋದಕ್ಕೋಸ್ಕರ ಒಂದೇ ಸಂತೋಷದೊಂದಿಗೆ ಎಲಿಜಬೆತ್ ಮನೆಗೆ ಹೋಗಿ ಹೇಳುವಾಗ, ಅಲ್ಲಿ ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಅದು ಮೇ ಬಿ 36-40. ಸ್ವಲ್ಪ ಕೆಳಗೆ ಹೋದಮ್ಮ. ಅವರು ಆ ಸುದ್ದಿ ಕೇಳಿದ ಕೂಡಲೇ ಹೊಟ್ಟೆ ಒಳಗೆ ಆ ಮಗು ಕುಣಿಯುತ್ತೆ ಮತ್ತು ಕೆಳಗೆ ಆ ಮರಿಯಳು ಹೇಳ್ತಾಳೆ, ಇನ್ನು ಕೆಳಗೆ ಬರ್ಬೇಕು.
ಮರಿಯಳು ಮಾತಾಡೋದು ಓದಬೇಕು ಕೆಳಗೆ. ಅವಳು ಯೇಸು ಸ್ವಾಮಿನ ದೇವರು ನನಗೆ ಕೃಪೆ ಕೊಟ್ಟಿದ್ದಕ್ಕೆ ಹೊಗಳ್ತಾಳೆ. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಒಂದು ಹಲ್ಲೆಲೂಯಾ. ಇವತ್ತು ನಿಮ್ಮ ಪ್ರಾಣ ಕರ್ತನನ್ನು ಕೊಂಡಾಡ್ತಾ ಇದೆಯಾ? ಇಷ್ಟೇನ ಶಬ್ದ? ಕರ್ತನೆ ಕೇಳಿ ಸುಸ್ತಾಗ್ಬಿಡ್ತಾನೆ, ಇಷ್ಟು ಸಂತೋಷವಾಗವರಲ್ಲ ಅಂತ. ಮರಿಯಳಿಗೆ ಗರ್ಭಫಲ ಬರುತ್ತೆ ಅಂತ ಕೇಳಿದ ಕೂಡಲೇ ಪಟ 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 ಅಂತ ಎಲಿಜಬೆತ್ ಹತ್ರ ಹೋಗಿ ಅವಳು ತನ್ನ ಸೃಷ್ಟಿಕರ್ತನಿಗೆ ಹೇಳ್ತಾಳೆ, ನನ್ನ ಪ್ರಾಣ ಏನು ಮಾಡ್ತಾ ಇದೆ? ನನ್ನ ಕರ್ತನನ್ನು, ಇನ್ನೊಂದು ವಚನ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಒಂದು ಅಲ್ಲೇಲು ಹೇಳ್ರಿ. ಅವಳ ಪ್ರಾಣ ಏನು ಮಾಡ್ತಂತೆ? ಕರ್ತನನ್ನ ಕೊಂಡಾಡ್ತಂತೆ. ಅವಳ ಆತ್ಮ ಏನು ಮಾಡ್ತಂತೆ? ದೇವರ ವಿಷಯದಲ್ಲಿ. ನಮ್ಮ ವಿಷಯದಲ್ಲಿ ನಮ್ಮ ಆತ್ಮ ಸಂತೋಷವಾಗಿದೆಯಾ? ರಕ್ಷಣೆ ಹೊಂದಿರುವಂಥ ನಮ್ಮ ಆತ್ಮ ನಾವು ಸಂತೋಷವಾಗಿದೆಯಾ? ಕ್ರಿಸ್ತನಲ್ಲಿ ಸಂತೋಷವಾಗಿದೆಯಾ? ದೇವರ ಮಗನಾಗಿರೋದಕ್ಕೆ ಸಂತೋಷವಾಗಿದೆಯಾ? ದೇವರ ಕೆಲಸ ಮಾಡೋದಕ್ಕೆ ಸಂತೋಷವಾಗಿದೆಯಾ? ದೇವರ ಮನೆಯಲ್ಲಿ ವಾಸ ಮಾಡೋದಕ್ಕೆ ಸಂತೋಷವಾಗಿದೆಯಾ? ದೇವರು ಇವತ್ತು ಮರಿಯಳ ಒಳಗೆ ಗರ್ಭ ಧರಿಸಿದಾನ್ರಿ. ಆದ್ರೆ ಹೊಸ ಒಡಂಬಡಿಕೆ ಸ್ಥಾಪನೆ ಮಾಡಲ್ಪಟ್ಟಂತ ಯೇಸು ಇವತ್ತು ಎಲ್ಲಿದ್ದಾನೆ? ನಿನ್ನಂಗ ನನ್ನನ್ನು ಆರಿಸ್ಕೊಂಡು ನನ್ನ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಅವಳಲ್ಲಿ ಹುಟ್ಟಿ ಬಂದಂಥ ಯೇಸು ಇವತ್ತು ಪುನಃ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಯೇಸು ವಾಸ ಮಾಡುವಂಥ ಮನೆ ನಾವಾಗಿದ್ದೀವ. ಯೇಸು ಇರುವಂಥ ಮನೆಯನ್ನು ಕಟ್ಟುವಂಥ ಬುದ್ಧಿಯುಳ್ಳ ಮಕ್ಕಳು ನಾವಾಗಿದ್ದೀವ. ಯೇಸು ವಾಸ ಮಾಡುವಂಥ ಮನೆ ಕಟ್ಟುವಂಥ ಮಕ್ಕಳು ನಾವಾಗಿದ್ದೀವ. ಹಲ್ಲೆಲೂಯಾ. ಪ್ರಿಯರೇ, ನಾವು ನಿಜವಾಗಲೂ ಕಷ್ಟದಲ್ಲಿರಬಹುದು. ನಿಮ್ಮ ಕಷ್ಟ ಹೊರಟೋಗುತ್ತೆ, ನಿಮ್ಮ ದುಃಖ ಆನಂದವಾಗುತ್ತೆ, ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ, ನಿಮ್ಮ ರೋಗಗಳು ಹೊರಟೋಗುತ್ತೆ. ಯೋಬ ಹೇಳ್ತಾನೆ 30:11 ಆಮೇಲೆ ಹೋಗೋದ್ರಿ, ದೇವರು ತಾನು ಹಾಕಿದ ಕಟ್ಟನ್ನು ಸಡಿಲಿಸಿ ನನ್ನನ್ನು ಬಾಧಿಸುವುದಕ್ಕೆ ಅವರನ್ನು ಬಿಟ್ಟಿದ್ದಾನೆ. ಅವರು ನನ್ನ ಎದುರಿನಲ್ಲಿಯೇ ಕಡಿವಾಣವನ್ನು ಕಿತ್ತು ಹಾಕಿದ್ದಾರೆ. ಕಷ್ಟ ಕೊಡಿಸೋದು ದೇವ್ರೆ, ಬಿಡಿಸೋದು ದೇವ್ರೆ. ಒಂದು ಆಮೇಲೆ ಹೇಳ್ರಿ, ಕಷ್ಟ ಕೊಡಿಸೋದು ಯಾರಂತೆ, ಬಿಡಿಸೋದು ಯಾರಂತೆ? ಇವ್ರ ನಡುವೆ ಯಾರಿರೋದು? ಪೀಕ್ಲಾಗ್ ಟ್ರಿಕ್ಸಿಗೆ ಹಾಕೊಂಡಿರೋದು ಯಾರು? ಜ್ಯೋತಿಯವರು. ಎಂಥ ಗಂಡನ್ನ ಕಟ್ಟಿಬಿಟ್ರು ಗೊತ್ತಾ ಬ್ರದರ್? ಪಾಪ ಅವ್ರ ಗಂಡ ಒಳ್ಳೆಯವ್ರೆ, ಎಲ್ಲ ಶಂಕರನ ನೋಡ್ತಾವ್ರು, ಹೌದಾ ಅಂತ. ಇದೇನು ಪಾಸ್ಟರ್ ನಿಮಗೆ ಹೆಸರು ಹೇಳಕ್ಕೆ ಕೇಳಿದಕ್ಕೆ ಪೀಕ್ಲಾಟಿಗೆ ಸಿಗಿಸ್ಬಿಟ್ಟು. ನಾನು ಹೇಳ್ತಲ್ಲ, ಯೋಬ ಹೇಳ್ತಾನೆ, ಇದನ್ನು ದೇವರೇ ಮಾಡಿದ್ದು, ಕಟ್ಟಾಕ್ಸಿದ್ದು ದೇವ್ರೆ, ಬೆಚ್ಚಿಸಿದ್ದು ದೇವ್ರೆ. ಆಮೆನ್. ಅವರ ಒಳಗಿರುವಂಥ ನಾವು ಸೋತೋಗದೆ, ಬಿದ್ದೋಗದೆ, ಕುಗ್ಗೋಗದೆ, ನಿರಾಶೆ ಆಗದೆ ದೇವರ ಮನೆಯಲ್ಲಿರಬೇಕು. ದೇವರ ಮನೆನ ಕಟ್ಟಬೇಕು. ಕೀರ್ತನೆ 88:7, ನಿನ್ನ ಕೋಪ ಭಾರವು ನನ್ನನ್ನು ಕುಗ್ಗಿಸಿ ಬಿಟ್ಟಿದೆ, ನಿನ್ನ ತೆರೆಗಳಿಂದ ನನ್ನನ್ನು ಬಾಧಿಸಿದ್ದಿ. ಗಲಾತ್ಯ 4:4 ಮನೇಲಿ ಹೋದ್ರಿ, ಕನ್ಯಾಸ್ತ್ರೀಯಲ್ಲಿ ಹುಟ್ಟಿದ ಅವನು ಯಾರಂತ ಪೌಲ್ ಬರೀತಾನೆ, ಯೇಸು ಕ್ರಿಸ್ತನ ಮರಿಯಳಲ್ಲಿ ಹುಟ್ಟಿ ಬಂದಂತೆ. ಕನ್ಯಾಸ್ತ್ರೀಲಿ ಹುಟ್ಟಿದ ಯಾರು? ಯೇಸು. ಹಲ್ಲೆಲೂಯಾ. ಈಗಿನ ಕನ್ಯಾಲಿ ಹುಟ್ಟಿಬಿಟ್ರೆ ಅವಳು ಶಾಪಗ್ರಸ್ತಳು. ಆದರೆ ದೇವರು ಶಾಪವಾಗಿದ್ದ ನಮ್ಮನ್ನು ನಮ್ಮೊಳಗೆ ಹುಟ್ಟೋದ್ರ ಮೂಲಕವಾಗಿ ಆಶೀರ್ವಾದವಾಗಿ ಮಾಡಿ. ಹಲ್ಲೆಲೂಯಾ. ಮರಣಕ್ಕೊಳಗಾದಂಥ ನಮ್ಮನ್ನು ನಮ್ಮೊಳಗೆ ಬಂದು ನಿತ್ಯ ಜೀವಕ್ಕೆ ಕೊಂಡೋಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ಮರಣದ ಕಡೆಗೆ ಹೋಗ್ಬೇಡ್ರಿ, ಜೀವದ ಕಡೆಗೆ ಬನ್ನಿರಿ. ಶಾಪದ ಕಡೆಗೆ ಹೋಗ್ಬೇಡ್ರಿ, ಆಶೀರ್ವಾದದ ಕಡೆಗೆ ಬನ್ನಿರಿ. ಕತ್ತಲೆ ಕಡೆಗೆ ಹೋಗ್ಬೇಡ್ರಿ, ಬೆಳಕಿನ ಕಡೆಗೆ ಬನ್ನಿರಿ. ಹಲ್ಲೆಲೂಯಾ. ಇದ್ದೀವಾ?
ಹಾಗಾದರೆ ಅನ್ನಳು, ಎಸ್ತರ್ ಮತ್ತು ರೂತ್ ಯಾವ ಗುಂಪಿಗೆ ಸೇರ್ತಾರೆ ಅವರು? ಬುದ್ಧಿವಂತಳ ಗ್ರೂಪಿಗೆ ಬರ್ತಾಳ, ಬುದ್ಧಿಹೀನಳ ಗ್ರೂಪಿಗೆ ಬರ್ತಾಳ? ಲೋಟನಿಗೆ ಒಬ್ಳು ಹೆಂಡತಿ ಇದ್ಲು. ಇದ್ದೀರಾ? ಅಯ್ಯೋ ಬಿಟ್ಬಿಡಿ ಬ್ರದರ್, ನಮ್ದು ಇವತ್ತು ಡೇ. ನಿಮ್ಮ ಡೇಗೆ ನಾನು ಹೇಳ್ತಾ ಇರೋದು. ಲೋಟನ್ಗೊಂದು ಹೆಂಡತಿ ಇದ್ಲು. ಪಾಪ ತುಂಬಲ್ಪಟ್ಟ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ರು. ಅಬ್ರಾಹ್ಮನ ನಿಮಿತ್ತ ದೇವರ ದಯೆ ಬರ್ತದೆ, ಲೋಟನ ನಿಮಿತ್ತ ಆ ಮನೆಗೆ ದೇವರ ದಯೆ ಬಂತಂತೆ. ಲೋಟನಿಗೆ ದೇವರು ಹೇಳ್ತಾರೆ, ಹಿಂದೆ ನೋಡಬೇಡ, ಮುಂದೆ ನೋಡ್ಕೊಂಡು ಓಡಷ್ಟೆ. ನೀನು ಮುಂದೆ ನೋಡಿ ಓಡಿದ್ದೆ ಆದರೆ ನೀನು ರಕ್ಷಣೆ ಹೊಂದ್ಕೊಳ್ತೀವಿ. ಹಲ್ಲೆಲೂಯಾ. ವಿಶ್ವಾಸಿಗಳಿಗೆ ಆಪ್ಷನ್ನೇ ಇಲ್ಲ. ಏನಕ್ಕೆ ಹೇಳಿ ಮುಗಿಸ್ತೇನೆ. ಏನಕ್ಕೆ ಆಪ್ಷನ್ ಇಲ್ಲ? ಹಿಂದೆ ತಿರುಗಿ ನೋಡೋಕ್ಕೆ ಆಪ್ಷನ್ ಇಲ್ಲ. ಒನ್ಲಿ ಮುಂದೆ ನೋಡ್ಕೊಂಡು ಓಡಬೇಕಷ್ಟೆ. ಅದಕ್ಕೆ ಹಳೆಯ ಒಡಂಬಡಿಕೆಯಲ್ಲಿ ಲೋಟ ಓಡಿದ್ದಾನೆ, ಹೊಸ ಒಡಂಬಡಿಕೆಯಲ್ಲಿ ಪೌಲ್ ಹೇಳ್ತಾನೆ ಓಡಿ ಮುಗಿಸ್ಬಿಟ್ಟೆ ಅಂತ. ಒಂದು ಆಮೇಲೆ ಹೇಳ್ರಿ. ಈಗ ಓಡ್ತಾವ್ರಿ ಎಲ್ಲೂ ಓಡಬೇಡ್ರಿ. ಹಳೆ ಒಡಂಬಡಿಕೆಯಲ್ಲಿ ಲೋಟ ಒಬ್ಬನೇ ಓಡಿದ್ದು. ಅವನಿಗೊಂದು ಹೆಂಡತಿ ಇದ್ಲು. ಗಂಡ ಹೇಳ್ತಾನೆ, ಕರೆಕ್ಟಾಗಿ ಓಡೆ, ಒಂಚೂರು ಮಾಡಿದ್ರು ಏನಾಗುತ್ತೋ ಗೊತ್ತಿಲ್ಲ ಅಂತ. ಅವನು ಬರೀ ದೇವ್ರ ಮಾತು ಕೇಳ್ಕೊಂಡು ಓಡೋಕ್ಕೆ ಆರಂಭ ಮಾಡ್ದ. ಹಿಂದೆ ಓಡಿ ಬರ್ತಾವಳಲ್ಲ ಹೆಂಡ್ತಿ, ಅವನು ಒಂದು ಡೌಟಲ್ಲೂ ನೋಡಲಿಲ್ಲ ಬರ್ತಾವಳ ಬಂದಿಲ್ಲ ಅಂತ. ಮೊದಲು ನಾನು ಹೇಳಿದ ಜಾಗಕ್ಕೆ ಹೋಗಿ ಮುಟ್ಟಬೇಕಷ್ಟೇ ಅವನ ಗುರಿ. ಪ್ರಿಯ ದೇವಜನರೇ, ಲೋಟನ ಹೆಂಡತಿ ಮನೆ ಹೆಂಗೈತೆ, ನನ್ನ ಮಕ್ಕಳೇನಾದರೂ, ವಸ್ತುಗಳೇನಾಯಿತು, ಮರಿ ಏನಾಯಿತು, ಬೆಕ್ಕ ಮರಿ ಏನಾಯಿತು? ಯಾಕೆ ಸಿಸ್ಟರ್ ಇವತ್ತು ಚರ್ಚಿಗೆ ಬಂದಿಲ್ಲ? ನಾಯಿಗೆ ಹಾಲು ಇವ್ರಿಲ್ಲಂತೆ, ಸತ್ತ ಮೇಲೆ ನಮಗೂ ಈ ಥರ. ಪ್ರಿಯ ಸಹೋದರಿ, ದೇವರಿಗೆ ಭಯಪಡು. ಲೋಟನ ಹೆಂಡತಿ ನೋಡಬೇಡ ಅಂದ್ರು ನೋಡಿಬಿಟ್ಲು. ಏನಾದ್ಲಂತೆ? ಏನಾದ್ಲು? ಹೊಸ ಒಡಂಬಡಿಕೆಯಲ್ಲಿ ಯೇಸು ಏನು ಹೇಳ್ತಾನೆ? ಆ ಉಪ್ಪು ನೀನಾಗು. ನಿಜವಾದ ಉಪ್ಪಾಗಬೇಕಂತೆ, ರುಚಿ ಕೊಡುವಂಥ ಉಪ್ಪು. ಒಂದು ವೇಳೆ ಸಪ್ಪಗಾದರೆ ಅದನ್ನು ಎಲ್ಲಿಗೆ ಹಾಕ್ತಾರಂತೆ? ಹೊಲದ ಮೇಲೆ, ನೆಲದ ಮೇಲೆ ಹಾಕಿ ತುಳಿಯಕ್ಕೆ ಇಟ್ಟುಬಿಡ್ತಾರಂತೆ. ನಿಮ್ಮ ಮನೇಲಿ ಉಪ್ಪನ್ನ ನೆಲಕ್ಕೆ ಹಾಕಿದ್ರೆ ಬಾಕ್ಲಲ್ಲಿ ಇಟ್ಟಿದ್ದೀರ, ಅದ್ರಲ್ಲಿ ಏನು ಜೀವ ಐತಾ ಇಲ್ಲ? ಆ ಜೀವ ಇರೋದಕ್ಕೆ ಏನು ಮಾಡ್ತೀರ ನೀವು? ಗಂಡ ಬರೋಕ್ಕೆ ಮುಂಚೆನೇ ಬಿರಿಯಾನಿ ಮಾಡುವಾಗ, ಸಾಂಬಾರು ಮಾಡುವಾಗ, ಏನಾದರೂ ಗೊಜ್ಜು ಮಾಡುವಾಗ ಏನು ಮಾಡ್ತೀರ ಹೆಣ್ಮಕ್ಳು? ಯಾವತ್ತು ನಿಮ್ಮ ಮನೇಲಿ ಅಡುಗೆ ಸೂಪರ್ ಆಗೈತೆ ಅಂದರೆ ಅವತ್ತು ಏನು ಅನ್ಕೊಬೇಕು ನಾವು? ಹೇಳಿ ಜೊತೆಯವ್ರು, ಹೆಂಡತಿ ಹೃದಯ ಸಂತೋಷವಾಗೈತೆ ಅಂತ. ಯಾವತ್ತು ಖಾರ ಜಾಸ್ತಿ ಆಗಿರ್ತದೆ, ಉಪ್ಪು ಜಾಸ್ತಿ ಆಗಿರ್ತದೆ, ಇಲ್ಲಿ ಅವಳು ಸರಿ ಇಲ್ಲ ಅಂತ ಅಷ್ಟೇ ತಿಳ್ಕೊಂಡು ನೀವು ಮೌನವಾಗಿದ್ದರೆ ಅವಳು ಸರಿ ಆಗಿಬಿಡ್ತಾಳೆ. ಇವನು ತಟ್ಟೆ ಎಸೆಯೋದು, ಸ್ಪೂನ್ ಎಸೆಯೋದು, ಗ್ಲಾಸ್ ಎಸೆಯೋದು ಮಾಡಿದ್ರೆ ಅವಳಿಗೂ ಬಿ ಪಿ ರೈಸ್ ಆಗಿ ಉಪ್ಪು ಜಾಸ್ತಿ ಹಾಕಿಬಿಡ್ತಾಳೆ. ಇದು ಮನೇಲಿ ನಡೆಯೋಂಥ ಕಾರ್ಯಕ್ರಮ. ಅದರ ಲೋಟನ ಹೆಂಡತಿ ಹಂಗೆ ಮಾಡಿಲ್ಲ, ಹಿಂದೆ ನೋಡಿದ್ಲು, ಉಪ್ಪಿನ ಕಂಬ ಆದ್ಲು. ಅದರ ಬೈಬಲ್ ಹೇಳ್ತದೆ ಹೊಸ ಒಡಂಬಡಿಕೆಯಲ್ಲಿ, ನಾನು ನಿಮ್ಮನ್ನ ಹಿಂದೆ ನೋಡೋರ್ನಲ್ಲ ಮುಂದೆ ನೋಡಿ ಓಡೋರ್ನ ಉಪ್ಪಾಗಿಟ್ಟಿದ್ದೀನಿ. ಹಲ್ಲೆಲೂಯಾ. ಉಪ್ಪು ರುಚಿ ಕೊಡುತ್ರಿ. ಉಪ್ಪಿಲ್ಲದ ಪದಾರ್ಥ ಯಾವುದಾದ್ರೂ ಇದೆಯಾ? ಉಪ್ಪಿಲ್ದಿರೋ ಪದಾರ್ಥ ಯಾವುದಾದ್ರು ಇದೆಯಾ? ಎಲ್ಲದಕ್ಕೂ ಉಪ್ಪು ಬೇಕು. ಹಂಗಾದ್ರೆ ನಮ್ಮನ್ನ ಎಲ್ಲಿಗೆ ತಂದಿಟ್ಟವನೇ ದೇವರು? ಉಪ್ಪಾಗಿರ್ರಯ್ಯ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಬಿ ಪಿ ಜಾಸ್ತಿ ಆಯಿತು, ಬಿ ಪಿ ಜಾಸ್ತಿ. ಎಲ್ಲರ ಮನೇಲಿ ನೋಡ್ರಿ, ಗಂಡಿನಿಗೆ ಶುಗರ್ ಇರ್ತದೆ, ಹೆಂಡತಿಗೆ ಬಿ ಪಿ ಇರ್ತದೆ. ಯಾಕೆ ಹೇಳ್ರಿ? ಅವಳು ಉಪ್ಪು ಹಾಕಿ 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 ಹಾಕುವಾಗ ನೋಡ್ಕೊಂಡು ಬೈಯೋದು, ತೆಗಿವಾಗ ಬೈಯೋದು, ಕೂತಾಗ ಬೈಯೋದು, ಬೈದು 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 ಇಲ್ಲಿ ಬಿ ಪಿ ಇರ್ತದೆ. ಆ್ಯಕ್ಚುಲಿ ವಿಶ್ವಾಸಿಗೆ ಬಿ ಪಿ ಇರಬಾರ್ದು. ಡಾಕ್ಟ್ರು ಒಂದು ಪ್ರಶ್ನೆ ಕೇಳಿದ್ದ, ನೀವು ಯಾರು ಸಾ ಕ್ರಿಶ್ಚಿಯನ್ನ? ಯೇಸುಗೆ ಬಿ ಪಿ ಇಲ್ಲ, ನಿಮಗೆ ಯಾಕೆ ಬಿ ಪಿ ಅಂತ. ಇದೆಂಥ ಲಾ ಪಾಯಿಂಟ್ ಕೇಳ್ಬಿಟ್ಟಲ್ಲಪ್ಪ ಅಂದ. ನಿಜ, ಯೇಸುಗೆ ಬಿ ಪಿ ಇತ್ತಾ?
ಬಿ ಪಿ ಇತ್ತೇನ್ರಿ? ಮತ್ತು ಹೆಣ್ಮಕ್ಳಿಗೆ ಯಾಕ್ರಿ ಬಿ ಪಿ? ಪಾಪ ಹೆಣ್ಮಕ್ಳು ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀರಾ? ಬಿ ಪಿ ಹೆಣ್ಮಕ್ಳಿಗೆ ಐತ್ರಿ, ಆದರೆ ಸ್ವಲ್ಪ ಜಾಸ್ತಿ ಹೆಣ್ಮಕ್ಳಿಗೆ. ಹಲ್ಲೇಲೂಯಾ. ಇದ್ದೀರಾ? ಯಾರ ಗುಂಪಿಗೆ ಹೋಗೋಕ್ಕೆ ಇಷ್ಟಪಡ್ತೀರಿ? ನಾನು ಮುಗಿಸ್ತೇನೆ. ಯಾರ ಗುಂಪು ಬೇಕು ನಾವು? ಬುದ್ಧಿವಂತಳ ಬುದ್ಧಿಹೀನಳ? ಅದಕ್ಕೆ ಒಬ್ರು ಹೇಳಿದ್ರು, ಹಾಲು ಕೆಡಬಾರ್ದಂತ ಏನು ಮಾಡ್ಬೇಕಂತೆ ಹೇಳ್ರಿ? ಹಾಲು ಬಾಲಲ್ಲ, ಹಾಲು ಮಿಲ್ಕ್ ಕೆಡಬಾರ್ದ್ರೆ ಏನು ಮಾಡಬೇಕು ಜೊತೆಯವರೇ? ಕಾಯಿಸಿ ಮಕ್ಕಳ ಮೇಲೆ ಉಯ್ಬೇಕಾ? ಪಾಪ ಗಂಡ ಒಂದು ಗ್ಲಾಸ್ ಕಾಫಿ ಕೇಳಂಗಿದ್ದಿಲ್ಲ, ಹಾಲು ನೋಡು ಜೊತೆ ಮಕ್ಕು ಕೊಡಿತೀನಿ ನೋಡೋಣ. ಪಾಪ ಯಾರು ಅಂತ ಇದ್ರು, ನನ್ನ ಹೆಂಡತಿ ಕಾಫಿ ಕೊಡೋಲ್ಲ ಅಂತ ಅವ್ನು ಹೋಟ್ಲಿಗೆ ಹೋಗಿ ಕೊಡ್ಕೊಂಬರ್ತಾನಂತೆ 3 ಹೊತ್ತು. ಪಾಪ ಟೀ ಕಾಫಿ ಎಲ್ಲ ಕೊಡ್ರಿ. ಹಾಲು ಕೆಡಬಾರ್ದಂದ್ರೆ ಅವಾಗ ಕಾಯಿಸ್ತಾ ಇರ್ಬೇಕಂತೆ. ನಿಮ್ಮ ಹೆಂಡತಿ ಕೆಡಬಾರ್ದಂದ್ರೆ ಅವಾಗವಾಗ ನೀವೇನ ತಂದು ಕೊಡ್ಬೇಕಂತೆ. ಒಂದೇ ಖುಷಿ ಹೆಂಡ್ತಿದ್ದಿರಿಗೆ, ಪರವಾಗಿಲ್ಲಪ್ಪ ಏನಾದ್ರು ತಂದು ಕೊಡ್ತಾರ ಅಂತ. ನಿಮ್ಮ ಮನೆ ಕೆಡಬಾರ್ದಂದ್ರೆ ಏನು ಮಾಡಬೇಕು? ನಿಮ್ಮ ಹೆಂಡತಿಗೆ ರಬ್ಬರು ಪೆನ್ಸಿಲ್ ಎತ್ಕೊಂಡು ಕೊಟ್ಟುಬಿಟ್ಟಿರ, ಆಮೇಲೆ ಕಂಪ್ಲೇಂಟೇ ಬರೆದು ಕೊಟ್ಟು ಬಿಡ್ತಾಳೆ. ಅದು ದೇವರಿಗೆ ಸ್ತೋತ್ರ. ಇವತ್ತು ವಿಶ್ವಾಸಿಯೇ ದೇವರು ಭಯಪಡುವಂಥ ಮಗನು ಮಗಳು ನಾವಾಗಿರಬೇಕು. ದೇವರು ಮೆಚ್ಚುವಂಥ ಕುಟುಂಬ ನಮ್ಮದಾಗಿರಬೇಕು. ಆದ ಕಾರಣ ಎಸ್ತರ್ ತನಗೆ ಬಂದಂಥ ಜವಾಬ್ದಾರಿ ಅರಿಯಲ್ಪಟ್ಟ ಮೇಲೆ ಬುದ್ಧಿನ ಕೆಲಸ ಮಾಡದೆ ಬುದ್ಧಿವಂತಳಾಗಿ ದೇವರಿಗೆ ಮೊರೆ ಹೋಗ್ತಾಳೆ. ದೇವರಿಗೆ ಯಾರು ಮೊರೆ ಹೋಗ್ತಿರೋ ಅವರ ಲೈಫಲ್ಲಿ ಸೋಲೇ ಇಲ್ಲ, ಅವ್ರ ಲೈಫಲ್ಲಿ ಜಯ ಬಂದೇ ಬರ್ತದೆ. ರೂತಳ ಲೈಫಲ್ಲಿ ಸೋಲು ಬರಲಿಲ್ಲ, ನಹೋಮಿ ಲೈಫಲ್ಲಿ ಸೋಲು ಬರಲಿಲ್ಲ. ದೇವರನ್ನ ಹುಡುಕಲ್ಪಟ್ಟ ನಿಮಿತ್ತ ಅವರ ಜೀವಿತ ದೇವರು ಮಾರ್ಪಡಿಸಿದ್ದಾನೆ. ಮಾರ್ತಾ ಮರಿಯಳು ಸೇವೆ ಮಾಡೋಕೆ ಹಿಂಜಾರಲಿಲ್ಲ. ಮರಿಯಳು ಒಳ್ಳೆ ಜಾಗ ಆರಿಸ್ಕೊಂಡಿದ್ದಾಳೆ. ಮಾರ್ತಳು ಸೇವೆ ಮಾಡೋಕೆ ಹಿಂದೆ ಹೋಗಲೇ ಇಲ್ಲ. ಮೊನ್ನೆ ಒಂದು ಬ್ರದರ್ ಫೋನ್ ಮಾಡಿದ್ರು, ಹೆಸರು ಹೇಳಲ್ಲ ನಾನು. ನನಗೆ ಚರ್ಚಿಗೆ ಊಟ ಹಾಕಕ್ಕೆ ಆಸೆ. ಎಲ್ಲಿಗೆ ಹೇಳ್ರಿ? ಚರ್ಚಿ ಹಾಕಕ್ಕ, ಚರ್ಚ್ ಸಭೆಗೆ ಊಟ ಹಾಕಕ್ಕೆ ಆಸೆ ಪಾಸ್ಟರ್. ನನಗೆ ಅಡುಗೆ ಮಾಡಕ್ಕೆ ಬರಲ್ಲ. ನನ್ನ ಹೆಂಡತಿ ನಾನು ಮಾಡಲ್ಲ ಅಂತಾರೆ. ನಾನು ಏನು ಮಾಡ್ಬೋದು? ನೀವೇ ಹೇಳ್ರಿ ನಮ್ಗೊಂದು ಕೌನ್ಸಿಲಿಂಗ್. ಏನು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಹಾಂ, ನೀವು ಮಾಡಿಕೊಡ್ತೀರಾ? ಆರ್ಡ್ರ್ ಕೊಡ್ಬೇಕಾ? ಪಾಪ ದುಡ್ಡು ಕೊಡ್ಬೇಕಲ್ಲ. ಹೇಳ್ರಿ ಅಪ್ಪ, ಇವತ್ತು ಕೈ ಎತ್ಬಿಟ್ರೆ ನನಗೆ ಬಂದುಬಿಡ್ತದಲ್ಲಪ್ಪ ಅಂತ ಎಲ್ಲ ಎತ್ತಾ ಇಲ್ಲ. ಆದರೆ ಮಾರ್ಸ್ತಳು ಏಸು ಬಂದವನು. ಏಸುವಿಂದ ಜನನೂ ಬಂದಿರ್ತಾರ್ರಿ, ಸಿಂಗಲಾಗಿ ಏಸು ಬಂದಿಲ್ಲ. ಆ ಮಾರ್ತಳು ಅಡುಗೆ ಮನೇಲಿ ಬ್ಯುಸಿ ಆಗಿದ್ದಾಳೆ, ಸೇವೆಯಲ್ಲಿ ನಿರತರಾಗಿದ್ಲಂತೆ. ಆದರೆ ಮರಿಯಳು ದೇವ್ರ ಪಾದದಲ್ಲಿ ಕೂತಿದ್ಲಂತೆ. ಈ 2 ಕೆಲಸನೂ ಭಾಳ ಪ್ರಾಮುಖ್ಯ ದೇವರ ರಾಜ್ಯದಲ್ಲಿ. ಹಲ್ಲೇಲೂಯ. ಇದ್ದೀರಾ? ದೇವರ ಮನೆ ಕೆಲಸ ಮಾಡೋಕ್ಕೆ ಎಷ್ಟು ಜನಕ್ಕೆ ಆಸಕ್ತಿ ಇದೆ? ಈ ಪಾಸ್ಟ್ ಹತ್ರ ಬಾಯಿ ಬಿಟ್ಟು ನನಗೆ ತಗಲಾಕಂಗ, ಅಡುಗೆ ಮಾಡಕ್ಕೆ ನನಗೆ ತಗಲಾಕಂಗವ್ರೆ ಅಂತ. ನಾನು ನಿಜವಾಗ್ಲೂ ನಿಮ್ಗೆ ಯಾರಿಗೂ ಹೇಳಲ್ಲ. ನಾನು ಅವ್ರಿಗೆ ಹೇಳಿದೆ, ಬ್ರದರ್ ಚಿಂತೆ ಮಾಡಬೇಡ್ರಿ, ರೇಷನ್ ತಕ್ಕೊಳ್ಳೋ ದೇವರು ಬಟ್ಟೆನೂ ಕೊಡೋ ದುಡ್ಡು ನಿಮಗೆ ಕೊಡ್ತಾರೆ ನೋಡಿ. ಎಲ್ಲರೂ ಆಮೇಲೆ ಹೇಳ್ಬಿಟ್ರು, ಅಪ್ಪ ನಾವು ಬದುಕೊಂಡಪ್ಪ, ಇಲ್ಲ ಒಂದು ಟೀಮ್ ಆಗಿ ನೀವು ಪಾತ್ರೆ ತಂದು ಅಡುಗೆ ಮಾಡಿ ಇಲ್ಲಿರೋರಿಗೆ ಊಟ ಬಡಿಸಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆದರೂ ದೇವ್ರಿಗೆ ಸ್ತೋತ್ರ. 3-4 ತಿಂಗಳಿಗೆ ಆಗಷ್ಟು ಜನ ಬುಕ್ ಮಾಡಿಬಿಟ್ಟಿದ್ದಾರೆ ಈ ಚರ್ಚಲ್ಲಿ. ಇನ್ನೊಂದು 3 ತಿಂಗಳಾಗೋದ್ರೆ 1 ವರ್ಷ ಆಗೋಗುತ್ತೆ. ಆಮೇನ್. ಊಟ ಹಾಕೋದು ಸಂತೋಷ ಇದೆಯಾ? ಊಟ ಹಾಕೋದು ಸಂತೋಷ ಇದೆಯಾ? ಎಷ್ಟು ಜನಕ್ಕೆ ಸಂತೋಷ ಇದೆ? ಇವತ್ತು ಬೇಡ ಟಾಪಿಕ್.
ಇವತ್ತು ಯಾವುದೇ ಹೇಳ್ರಿ, ಏನು ಪಾಸ್ಟರ್ ಶಿಲುಬೆಗೆ ಹಾಕಿ ಹೊಡೆದಂಗೆ ಅವಾಗ ನನಗೆ ಹೇಳ್ತಾರೆ. ಪ್ರೀತಿಯ ದೇವಜನರೇ, ಬುದ್ಧಿಯುಳ್ಳ ಸ್ತ್ರೀಯಾಗಿ ದೇವ್ರ ಮನೆಯನ್ನು ಕಟ್ಟ್ರಿ. ದೇವ್ರ ಮನೆ ಕಟ್ಟೋದು ಅಂದರೆ ನಿಮ್ಮ ಮನೆಯಲ್ಲಿ ದೇವ್ರು ವಾಸ ಮಾಡಿದ್ದಾನೆ. ನೀವಿರುವಂಥ ಮನೆಯೇ ದೇವರ ಮನೆ, ನೀವಿರುವಂಥದ್ದೇ ದೇವರ ಆಲಯ. ನಿಮ್ಮ ಮನೇಲಿ ಏನಿರಬಾರ್ದು, ಏನಿರಬಾರ್ದು? ಬೇಗ ಹೇಳ್ರಿ, ಮುಗಿಸ್ತಾ ಇದ್ದೀನಿ. ಏನಿರಬಾರ್ದು? ಹಾಂ, ಕುರ್ಕುರೆ ಇರಬಾರ್ದು. ನಿಮ್ಮ ಮನೇಲಿ ಜಗಳ ಇರಬಾರ್ದು, ಅಸಮಾಧಾನ ಇರಬಾರ್ದು, ಹೊಟ್ಟೆ ಕಿಚ್ಚು ಇರಬಾರ್ದು, ಸಂದೇಹ ಇರಬಾರ್ದು, ಗುಣಗುಟ್ಟುವಿಕೆ ಮೊದಲನೇದಾಗ ಅದಿರಬಾರ್ದು. ಹೊಸ ಒಡಂಬಡಿಕೆಯಲ್ಲಿ ಗುಣಗುಟ್ಟವ್ರಿಗೆ ಒಬ್ಬ ಬರ್ತಾನೆ ಚರಿತ್ರೆಯಲ್ಲಿ, ಅವ್ರನ್ನ ಎಲ್ಲಕ್ಕೆ ತಗೊಂಡೋಗಿ ಇಟ್ಬಿಡ್ತಾರಂದ್ರೆ ದೇವರು, ಇಸ್ರಾಯೇಲ್ ಜನರಿಗೆ ತಗೊಂಡೋಗಿ ಇಟ್ಬಿಟ್ರಂತೆ. ಇಸ್ರಾಯೇಲ್ ಜನ ಏನು ಮಾಡಿದ್ರು? ಎಲ್ಲ ಮಿರಾಕಲ್ ನೋಡಿದ್ರು ಗುಣಗುಟ್ತಾ ಇದ್ರು. ಅದಕ್ಕೆ ದೇವರು ಹೊಸ ಒಡಂಬಡಿಕೆಯವರಿಗೆ ಗುಣಗುಟ್ಟಿದ್ರೆ ಹಳೆ ಒಡಂಬಡಿಕೆಗೆ ಕರ್ಕೊಂಡೋಗಿ ಬಿಟ್ಟು ಬಿಡ್ತಾನಂತೆ. ಆದ ಕಾರಣ ನಾವು ದೇವರ ಮಕ್ಕಳಾಗಿರತಕ್ಕವರು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಹಗಲು ರಾತ್ರಿ ಪ್ರಯಾಸ ಪಡುವಾಗ ಎಂಥ ಸಂದರ್ಭ ಬಂದರೂ ನಾವು ಗುಣಗುಟ್ಟದೆ ಕ್ರಿಸ್ತನ ನಿಮಿತ್ತ ಎಲ್ಲವನ್ನ ಸಹಿಸಿಕೊಂಡು ಸಮಾಧಾನವಾಗಿ ಕೆಲಸಗಳನ್ನು ತೃಪ್ತಿಯಾಗುವಷ್ಟು ಮಟ್ಟಿಗೆ ನಾವು ಮಾಡಬೇಕಂತೆ. ಎಷ್ಟು ಜನ ಅಗ್ರಿ ಆಗ್ತೀರ? ತುಂಬ ಆಯಿತು ಪಾಯಿಂಟ್, ಹೇಳೋಕ್ಕಾಗಲ್ಲ, ಟೈಮಿಲ್ಲ. ಸೆಂಟ್ ಯಾರೆಲ್ಲ ಹೊಡ್ಕೊಳ್ತೀರ? ನಾನು ಹೊಡ್ಕೊಳ್ತೀನಿ, ಹೇಳ್ರಿ ಧೈರ್ಯವಾಗಿ. ನಾನು ಯಾರು ಸೆಂಟ್ ಬಿಟ್ರಿ ಅಂತ ಕೇಳ್ತಾ ಇಲ್ಲ, ಸೆಂಟ್ ಹೊಡ್ಕೊಳ್ತೀರ ಅಂತ ಕೇಳ್ತಾ ಇದ್ದೀನಿ. ನನ್ನ ದೇವ್ರಿಗೆ ಸೆಂಟ್ ಆಸೆ ಇಷ್ಟ, ಅವನಿಗೆ ಪರಿಮಳ ಅಂದರೆ ಇಷ್ಟ. ಹಂಗನ್ಬಿಟ್ಟು ಯಾವುದೋ ಸೆಂಟ್ ಹೋಗಿ 3 ಜನ ಸುಸ್ತಾಗಿ ಬೀಳಂಥದ್ದು ಹೊಡ್ಕೊಂಬರ್ಬೇಡ. ಹೊಡ್ಕೊಳ್ತೀರ, ಕ್ಲೀನಾಗಿರೋದು ಹೊಡ್ಕೊಂಡು. ಹಲ್ಲೆಲೂಯಾ. ನಾವು ಸುಗಂಧ ತೈಲವಾಗಿ ಕಾಣಲ್ಪಡಬೇಕಂತೆ. ಮರಿಯಳು ಯೇಸು ಒಂದು ಮನೆಗೆ ಊಟಕ್ಕೆ ಬಂದಿರುವಾಗ ಕೊಡಲಿಕ್ಕೆ ಅವಳ ಹತ್ರ ಏನಿಲ್ಲ, ಬೆಲೆ ಬಾಳುವಂಥ ಒಂದು ಸುಗಂಧ ತೈಲದ ಒಂದು ಬಟ್ಟಲಿತ್ತಂತೆ. ಅವಳು ಕಾಯ್ತಾ ಇದ್ದಾಳೆ, ಯೇಸು ಯಾವಾಗ ಒಬ್ಬಂಟಿಗನಾಗಿ ಸಿಗ್ತಾನೆ, ಅದರರ್ಥ ಯೇಸು ಬ್ಯುಸಿಯಾಗಿದ್ದಾನೆ. ಯಾವಾಗ ಯಾರು ಇಲ್ಲದಂಥ ಸಂದರ್ಭ ಬಂತು, ಓಡಿ ಬಂದು ಆ ಬಾಟಲನ್ನು ಒಡೆದು ಆ ಸೆಂಟನ್ನು, ತೈಲವನ್ನು ಕಾಲುಗಳಿಗೆ ಹಾಕಿ, ಒಂದು ಕಡೆ ಬರೀತಾರೆ ಕೂದಲು ಬೆಲೆ ಬಾಳೋದಂತೆ. ಅವಾಗ ಗೊತ್ತಾಯಿತು ಅದಕ್ಕೆ ಇವರೆಲ್ಲ ಹೊಡ್ಕೊಳ್ತಾರೆ ಅಂತ. ಅವಳೇನು ಮಾಡಿದ್ಲು ಗೊತ್ತಾ? ಕೂದಲನ್ನ ತಗೊಂಡು ಸ್ವಾಮಿಯ ಪಾದನ ಒರೆಸಿದ್ಲಂತೆ. ಅದಕ್ಕೆ ಅಲ್ಲಿ ಯೂದ ಬರ್ತಾನೆ. ಯೂದ ನೋಡಿ ಹೇಳ್ತಾನೆ, ಮರಿಯಳೆ ಬುದ್ಧಿ ಐತ ನಿನಗೆ? ಬೆಲೆ ಬಾಳ್ತಾ ಇತ್ತಿದ್ದು, ಇದನ್ನ ಮಾರಿ ನೀನು ಒಂದು ಫಾಸ್ಟಿಂಗ್ ಪ್ರೇಯರ್ ಮಾಡ್ಬೋದಾಗಿತ್ತಲ್ಲ, ಅದನ್ನು ಯಾಕೆ ವೇಸ್ಟ್ ಮಾಡಿದೆ? ನೋಡಿ ಎಂಥ ದುರಾದೃಷ್ಟಕರ, ಎಂಥ ದುರಾದೃಷ್ಟಕರಪ್ಪ ಅಂದರೆ, ಸುಗಂಧ ತೈಲವನ್ನ ಕೊಡಲ್ಪಟ್ಟವಳ ಹೆಸರು ಬರೆಯಲ್ಪಡುತ್ತೆ. ಯಾಕೆ ಕೊಟ್ಟೆ ಅಂತ ಕೇಳಲ್ಪಟ್ಟವನ ಹೆಸರು ತೆಗೆಯಲ್ಪಡುತ್ತೆ. ಪ್ರಿಯ ಸಹೋದರಿಯೇ, ಸತ್ಯವೇದದ ಸ್ತ್ರೀಯರು ದೇವರಿಗೋಸ್ಕರ ಬರೀ ಜೀವಿತವನ್ನಲ್ಲ, ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿದ್ದಾರೆ. ದೇವರ ಮೇಲೆ ಅಚಲವಾದ ನಂಬಿಕೆ ಇಟ್ಟಿದ್ದಾರೆ. ತಮ್ಮ ಕುಟುಂಬಗಳಿಗೋಸ್ಕರ, ಗಂಡಂದಿರಿಗೋಸ್ಕರ ಪ್ರಾರ್ಥನೆ ಮಾಡಿ ಹೋಗುವಂಥ ಜೀವವನ್ನ ಅವರು ಪಡ್ಕೊಂಡಿದ್ದಾರಂತೆ. ಹಾಗಾದರೆ ಇವತ್ತು ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸುವನ್ನು ಅಂಗೀಕರಿಸಲ್ಪಟ್ಟಂಥ ಸಭೆಯ ಸ್ತ್ರೀಯರೇ, ಆತ್ಮಗಳಿಗಾಗಿ ನಿಮ್ಮ ಹೃದಯ ಒಡೆಯಲ್ಪಡ್ತಾ ಇದೆಯಾ? ಆತ್ಮಗಳಿಗಾಗಿ ನೀವು ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೀರಾ?
ದೇವರು ಮೆಚ್ಚುವಂತ ಒಂದು ಸಾಂಸಾರಿಕ ಜೀವಿತವನ್ನ ನೀವು ಮಾಡುವವರಾಗಿದ್ದೀರಾ? ದೇವರು ಗಂಡನನ್ನ ತಲೆಯಾಗಿಟ್ಟಿರುವಾಗ ಆ ಗಂಡನಿಗೆ ಅಧೀನನಾಗಿ ನಡೆಯುವವರಾಗಿದ್ದೀರಾ? ಅದೇ ಸಮಯದಲ್ಲಿ ಗಂಡ ಹೆಂಡತಿಗೆ ಮಾತುಗಳಿಗೆ ತಕ್ಕಂತೆ ಅವನು ನಡೆಯತಕ್ಕವನಾಗಿದ್ದಾನ? ಯಾವ ಕುಟುಂಬ ದೇವರ ಭಯದಲ್ಲಿ ಇರ್ತದೋ ಆ ಕುಟುಂಬದ ಸಾಕ್ಷಿಯನ್ನ ದೇವರು ದಿನ ದಿನ ಮೇಲಕ್ಕೆ ತರ್ತಾನೆ. ಆ ಕುಟುಂಬ ಆಗಬೇಕನ್ನೋದು ದೇವರ ಇಷ್ಟ. ಅದಕ್ಕೆ ಬುದ್ಧಿಯುಳ್ಳ ಸ್ತ್ರೀ ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ, ಬುದ್ಧಿ ಇಲ್ಲದೇ ಇರತಕ್ಕವಳು ತನ್ನ ಮನೆಯನ್ನು ಒಡ್ಕೊಳ್ತಾಳಂತೆ. ಯಾರಾಗಬೇಕಂತ ಇವತ್ತು ಬಯಸ್ತಿರೋ ದೇವರಿಗೆ ಒಪ್ಪಿಸಿಕೊಡೋಣ. ಪ್ರಿಯ ಸಹೋದರ ಸಹೋದರಿ, ಸುಮ್ಮನೆ ನಮ್ಮನ್ನು ದೇವರು ದಾಂಪತ್ಯ ಜೀವಿತಕ್ಕೆ ಕರ್ಕೊಂಡು ಬಂದಿಲ್ಲ, ಗಂಡ ಹೆಂಡತಿಯಾಗಿಟ್ಟಿಲ್ಲ, ಪತಿ ಪತ್ನಿಯಾಗಿಟ್ಟಿಲ್ಲ, ಸತಿಪತಿಯಾಗಿಟ್ಟಿಲ್ಲ. ದೇವರು ಭಯಪಡುವಂತ ಕುಟುಂಬ ನಾವಾಗಬೇಕಂತ ದೇವರು ಬಯಸ್ತಾ ಇದ್ದಾನೆ. ಎಷ್ಟೊಂದು ಜನಕ್ಕೆ ಲಾಸ್ಟ್ ಒಂದು ಮಾತಾಡಿ ಮುಗಿಸ್ಬಿಡ್ತೀನಿ. ಪತ್ನಿ ಪ್ರಶ್ನೆ ಕೇಳಂಗಿಲ್ಲ. ಕೇಳಬೇಕಾ ಕೇಳಬಾರ್ದ? ಹೆಂಡತಿ ಪ್ರಶ್ನೆ ಕೇಳಬೇಕಾ ಕೇಳಬಾರ್ದ? ಯಾವ ವಿಷಯಕ್ಕೆ ಕೇಳಬೇಕು? ಹಣ ಇಲ್ಲಿಟ್ಟಿದೆಯಾ ಎಲ್ಲಿಟ್ಟಿದೆಯಾ? ಹಣನ ಕೇಳಿ ಕೇಳಿ ಅವನ್ನ ಹೆಣನೇ ಮಾಡಿಬಿಡ್ತಾರೆ. ಅದು ದೇವ್ರು ಕೇಳಿರೋದೇನು? ಏನನ್ನ ಕೇಳಬೇಕು ಅಂದರೆ, ಅವನು ನಿಮ್ಮ ಮನೇಲಿ ಪ್ರೇಯರ್ಗೆ ಬಂದಿಲ್ಲ ಅಂದರೆ, ಆರಾಧನೆಗೆ ಬಂದಿಲ್ಲ ಅಂದರೆ, ನಿಮಗೆ ಊಟ ಕೊಟ್ಟಿಲ್ಲ ಅಂದರೆ, ಸುಮ್ಮನೆ ಕಾರಣ ಇಲ್ದಿರ ಊರೂರು ತಿರ್ಕೊಂಡು ನಿನ್ನ ಮನೆಗೆ ಬಂದಿಲ್ಲ ಅಂದರೆ, ಹೆಂಡತಿಗೇ ಆ ದೇವರು ಪ್ರಶ್ನೆ ಮಾಡೋಕ್ಕೆ ಇಟ್ಟಿರೋದಂತೆ. ಅದಕ್ಕೆ ಯಾರೋ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಪತಿ ಪತ್ನಿ ಏನು ಡಿಫ್ರೆಂಟು? ಪತಿ ಪತ್ನಿ ಏನು ಡಿಫ್ರೆಂಟು? ಪತಿಗೆ ತೀಗೆ ನಾವತ್ತಿಲ್ಲ, ನಕಾರಾತ್ಮಕ ಒತ್ತಿಲ್ಲ. ಪತ್ನಿಗೆ ತೀ ಹತ್ರ ನಕಾರಾತ್ಮಕ ಒತ್ತಿದೆ. ಏನಕ್ಕೆ ಆ ಒತ್ತು ಕೊಟ್ಟಿದ್ದು? ಗಂಡ ಮಾಡೋ ಎಲ್ಲ ತಪ್ಪುಗೂ ಮಾಡು 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 ಅನಕ, ಯಾಕಯ್ಯ ಕುಡಿತಾ ಇದೆಯಾ ಅಂತ ಯಾರು ಕೇಳಬೇಕು? ಜ್ಯೋತಿಯವ್ರು ಕೇಳಬೇಕಾ? ಪಕ್ಕದ ಮನೆಯವ್ರು ಕೇಳಬೇಕಾ? ಯಾರು ಕೇಳಬೇಕು? ಪತ್ನಿ ಕೇಳಕ್ಕೇನೆ ದೇವ್ರು ಇಟ್ಟಿರೋದು. ಹಲ್ಲೆಲೂಯಾ. ಹಂಗನ್ಬಿಟ್ಟು ಇವತ್ತಿಂದ ಲೀಸ್ಟ್ ತಗೊಂಡು ಏನು ಬೇಕು ಅದೆಲ್ಲ ಕೇಳಿದ್ರೆ ಅವ್ನು ಬಿಟ್ಟು ಡೈವರ್ಸ್ ಕೊಟ್ಟು ಒಳಗೆ ಬಿಡ್ತಾನೆ. ಏನು ಕೇಳಬೇಕು ಅದೇ ಕೇಳಬೇಕು. ನ್ಯಾಯಬದ್ಧವಾದ ಕಾರ್ಯಗಳನ್ನ ಕೇಳ್ರಿ. ಗಂಡನು ಅವಳು ಕೇಳೋ ಉತ್ತರಗಳಿಗೆ ಕರೆಕ್ಟ್ ಆನ್ಸರ್ ಕೊಟ್ಟರೆ ಆ ಮನೆಯಿಂದ ದೇವ್ರು ಹೊರಗಡೆ ಹೋಗೋದಿಲ್ಲ, ಆ ಮನೇಲಿ ದೇವ್ರು ಇರ್ತಾನೆ. ಹಲ್ಲೆಲೂಯಾ. ಆದ ಕಾರಣ ಕಡೆ ಮಾತು ಏನಪ್ಪ ಅಂದರೆ, ಅರ್ಧಾಂಗಿ ಅಂದರೆ ಏನು ಬ್ರದರ್ ಅರ್ಥ? ಆಫ್ ಶರ್ಟಾ? ಒಂದೇ ಶರೀರ ಅರ್ಧಾಂಗಿ. ಹೇಳ್ರಿ ಜ್ಯೋತಿಯವ್ರೆ, ಇವತ್ತು ನಿಮ್ಮದೇ ದಿನ, ಅದಕ್ಕೆ ಲೇಟಾಗಿ ಬಿಡ್ತೀನಿ. ಅರ್ಧಾಂಗಿ ಅಂದ್ರೆ ಏನು? ಆಸ್ತಿಲಿ ಅರ್ಧ ಕೇಳೋದು, ಆಸ್ತಿಲಿ ಅರ್ಧ ಇವತ್ತು ಬಂದು ಬಿಡೋಕೆ ನೈಟು. ಎಷ್ಟೊಂದು ಜನ ಆಸ್ತಿ ಇರೋನಿಗೆ ಮದುವೆ ಆಯ್ತಾರೆ, ಯಾಕೆಂದರೆ ಅವ್ನು ಗೊಟಕ್ಕಂದ್ರೆ ಇವ್ನು ಇನ್ನೊಬ್ಬನ ನೋಡ್ಕೊಳಕ್ಕೆ. ಹಂಗೆ ಯಾರೋ ಕಟ್ಕೊಳ್ತಾರೆ ನೋಡ್ರಿ, ಅವ್ನು ಗೊಟಕ್ಕೆ ಅನ್ನೋದಿಲ್ಲ, ಇವನ್ನ ಗೊಟಕ್ಕೆ ಅನ್ನಿಸ್ಬಿಡ್ತಾನೆ. ಅದಕ್ಕೆ ಯಾರೋ ಒಬ್ರು ಹೇಳಿದ್ರು, ಅರ್ಧಾಂಗಿ ಅಂದ್ರೆ ಏನು ಗೊತ್ತಾ ಪಾಸ್ಟರ್? ಗಂಡಂದು ಮಾತು ಅರ್ಧ ಬರ್ಧ ಕೇಳಿ ಓಡೋಯ್ತಾರಲ್ಲ ಅವ್ರಿಗೆ ಅರ್ಧಾಂಗಿ ಅಂತ. ಅವ ಕರೆಕ್ಟೇ ಅವ್ರು ಹೇಳಿರೋದು. ಏನು ಕೇಳಿಸ್ಕೊಳ್ಳಲ್ಲ ಕ್ಲೀನಾಗಿ. ಕೊತ್ತಂಬರಿ ತಗೊಂಬಂದ್ರೆ ಕೋತಿಮರಿ ತತ್ತಾರೆ ಹೋಗಿ. ಅದು ದೇವ್ರ ವಾಕ್ಯ ಹೇಳ್ತದ್ರಿ. ಅರ್ಧಾಂಗಿ ಅಂದರೆ ಒಂದು ಶರೀರದ ಒಂದು ಭಾಗ. ಅದು ದೇವರಿಗೆ ಸ್ತೋತ್ರ. ಇವತ್ತು ಯೇಸು ನಮ್ಮನ್ನು ಅರ್ಧಾಂಗಿಯಾಗಿ ಸೆಲೆಕ್ಟ್ ಮಾಡಿದ್ದ. ಯಾರು ಆಮೇಲೆ ಹೇಳಲೇ ಇಲ್ಲ. ದೇವ್ರ ಮನೆಗೆ ನೀವು ಸೊಸೆಯಾಗಿ ಹೋಗೋಕೆ ಇಷ್ಟ ಇಲ್ವಾ? ಇಲ್ಲೇ ಬೆಂಡೆತ್ತಾ ಇದ್ದೀರ. ಇನ್ನು ಅಲ್ಲೋಗಿ ಅಲ್ಲಿ ಪಾತ್ರೆ ತೊಳೆಯೋದೆಲ್ಲ ಏನಿರಲ್ಲ. ಪಾಪ ಸ್ತ್ರೀಯರಿಗೆ ನೀವು ಕ್ಲಾಪ್ಸ್ ಹೊಡಿಬೇಕ್ರಿ. ನೀವು ಆಗಾವಾಗ ಟೀ ಕುಡ್ದು 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 ಲಟ್ 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 ಅಂತ ಇಟ್ಟು ಹೋಯ್ತಾ ಇರ್ತೀರ. ಅವಳು ತೊಳೆದು 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 ಅವಳ ಜೀವನ ಪೂರ್ತಿ ತೊಳೆಯೋದೇ ಆಗೋಯ್ತು. ಪಾತ್ರೆ ತೊಳೆದು ಈಸಿ ಅಲ್ರಿ.
ಬಟ್ಟೆ ಒಗೆಯೋದು ಈಸಿ ಅಲ್ರಿ. ಇವಾಗಿರೋ ಹೆಣ್ಮಕ್ಳೆಲ್ಲ ಏನಂತೆ, ಹೆಣ್ಮಕ್ಳು ಹೇಳ್ರಿ, ಹೆಣ್ಮಕ್ಳು ತಿಂದೆ ಎಲ್ಲ ಸುಸ್ತಾಗ್ಬಿಟ್ಟಿದ್ರು. ಹೆಣ್ಮಕ್ಳು ರಾಂಗ, ಸ್ಟ್ರಾಂಗು ಗುರು. ಯಾವುದ್ರಲ್ಲಿ ಗುರು? ನೀನು ಸೈಕಲ್ ಓಡಿಸ್ದ, ನಾನು ಓಡಿಸಿದ್ದೀನಿ. ನೀನು ಕೆನೆಟಿಕ್ ಓಡಿಸ್ದ, ನಾನು ಓಡಿಸಿದ್ದೀನಿ. ನೀನು ಬೈಕ್ ಓಡಿಸ್ದ, ನಾನು ಓಡಿಸಿದ್ದೀನಿ. ನೀನು ಕಾರ್ ಓಡಿಸ್ದ, ನಾನು ಓಡಿಸಿದ್ದೀನಿ. ನೀನು 10,000 ಸಂಬಳಕ್ಕೆ ಹೋಗಿದ್ಯಾ, ನಾನು 20,000 ಸಂಬಳಕ್ಕೆ ಹೋಗಿದ್ದೀನಿ. ನಾವಿಬ್ಬರು ಈಕ್ವಲ್. ಅದಕ್ಕೆ ಅಷ್ಟಕ್ಕೆ ಬಿಟ್ಟಿಲ್ಲ ಅವಳು. ನಾನು 3 ಗ್ಲಾಸ್ ತೊಳೆದ್ರೆ ನೀನು 3 ಗ್ಲಾಸ್ ಬಂದು ತೊಳಿ. ಈಗ ಎಲ್ಲಿವರೆಗೂ ಬಂದೈತೆ ಅಂದರೆ, ನನ್ನ ಬಟ್ಟೆ ನಾನು ಒಕ್ಕೊಳ್ತೀನಿ, ನಿನ್ನ ಬಟ್ಟೆ ನೀನು ಒಕ್ಕೋ. ಮೊನ್ನೆ ಒಂದು ಮದುವೆ ಆಯಿತು. ಅವ್ರು ನನ್ನ ಹತ್ರ ಬಂದು ಕೇಳ್ತಾಯಿದ್ರು, ಹುಡುಗಿ ಮನೆಯವರೇ ತಾಳಿ ಕಟ್ಕೊಬೋದಾ ಅಂತ. ನಾನು ಯಾಕೆ ಅಂದೆ, ಹುಡುಗ ಅವನು ಉಂಗುರ ಹಾಕ್ಕೊಂಡ್ಲಿ, ನಾವು ನಮ್ಮದು ತಾಳಿ ಕಟ್ಕೊಳ್ತೀವಿ ಅಂತ. ಅದಕ್ಕೆ ಸಂಬಂಧ ಅಂತ ಕರೆಯಲ್ಲ, ಅಲ್ಲಿ ಒನ್ನಸ್ ಅಂತ ಕರೆಯಲ್ಲ. ಉಡುಗೊರೆ ಅರ್ಥ, ನಾನು ಯಾರನ್ನ ಪ್ರೀತಿಸ್ತೀನೋ, ನಾನು ಇಷ್ಟಪಟ್ಟದ್ದನ್ನು ತಗೊಂಡೋಗಿ ಕೊಡುವಾಗ ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಉಡುಗೊರೆ ಅಂತ ಕರೀತಾರೆ. ನಿಮಗಿಷ್ಟ ಬಂದಿದ್ದು ನೀವೇ ತಗೊಳ್ಳಿ ಅನ್ನೋದಕ್ಕೆ ಉಡುಗೊರೆ ಅಂತ ಕರೆಯಲ್ಲ. ಯೇಸು ನಮ್ಮನ್ನು ಹುಡುಕಿ ಕೊಂಡುಕೊಂಡಿದ್ದ, ನಮಗೆ ಉಡುಗೊರೆಯಾಗಿ ನಿತ್ಯ ಜೀವ ಕೊಟ್ಟಿದ್ದ. ಹಲ್ಲೆಲೂಯಾ. ಆದ ಕಾರಣ ಬುದ್ಧಿಯುಳ್ಳ ಸ್ತ್ರೀಯೇ, ದೇವರ ಮನೆಯನ್ನು ಕಟ್ಟು, ದೇವರ ರಾಜ್ಯದ ಕೆಲಸ ಮಾಡು. ದೇವರ ರಾಜ್ಯದ ಕೆಲಸದಲ್ಲಿ ನೀವೇನಾಗಬಾರ್ದು, ಸುಸ್ತಾಗಬಾರ್ದು. ದೇವರ ರಾಜ್ಯದ ಕೆಲಸ ಏನು? ಲಾಸ್ಟ್ ಮಾತು ಹೇಳಿ ಮುಗಿಸ್ತೀನಿ, ಹೇಳ್ರಿ ಜ್ಯೋತಿಯವರೇ. ಉಪವಾಸ ಪ್ರೇಯರ್ ಇಡ್ತೀವಲ್ಲ ಬ್ರದರ್, ಅವಾಗ ಅಡುಗೆಲ್ಲ ನಾನೇ ಮಾಡೋದು, ಬಂದವ್ರಿಗೆಲ್ಲ ಟೀ ಕೊಡ್ತೀನಲ್ಲ ಅದೆಲ್ಲ ನಾನೇ ಕೊಡೋದು. ತಿಂಗಳಿಗೊಂದು ಸೇವೆ ಮಾಡಿ ಇನ್ನು 29 ದಿನ ಸುಮ್ಮನೆ ಕೂತಿರೋದು. ಯಾರಿಗೆ ಅಂಥದ್ದು ಸೇವೆ ಬೇಕು? ಹಗಲು ರಾತ್ರಿ ಸೇವೆ ಮಾಡೋಕ್ಕೆ ಎಷ್ಟು ಜನ ಇಷ್ಟಪಡ್ತೀರಾ? 24x7 ಆಗೋಕ್ಕೆ ಎಷ್ಟು ಜನ ಇಷ್ಟಪಡ್ತೀರಾ? 24x7 ಅಂದರೆ ಏನು? ಎಷ್ಟು ಜನ ಯಾವಾಗಲೂ ನನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತೀರಾ? ಮತ್ತಾಯನೇ ಬಾ, ಮಾರ್ಕ್ ಬಾ. ಏಸು ಕರೆದಿದ ತಕ್ಷಣ ಅವ್ರು ಬಂದ್ಬಿಟ್ರು. ಹಂಗೆ ಬರುವಂಥ ಜೀವಿತಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡಿ. ಒಬ್ಬೊಬ್ಬರಲ್ಲಿ ದೇವರು ತಲಾಂತ ಇಟ್ಟಿದ್ದ, ಆ ತಲಾಂತನ್ನು ನೀವು ಹೊರಗೆ ಹಾಕಬೇಕು. ದೇವರ ರಾಜ್ಯ. ನಾವೆಲ್ಲ ಕಣ್ಣುಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಜ್ಞಾನವಂತ ಕುಟುಂಬವಾಗಿ, ಆತ್ಮೀಕ ಜ್ಞಾನ ಹೊಂದಿದಂಥ ಕುಟುಂಬಗಳಾಗಿ ನಮ್ಮನ್ನು ಆಶೀರ್ವದಿಸಿ. ಇವತ್ತು ದೇವರೇ ವುಮೆನ್ಸ್ ಡೇ ಅಪ್ಪ. ಸ್ತ್ರೀಯರು ಸತ್ಯವೇದದಲ್ಲಿ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಏನು ಮಾಡಿದ್ದಾರೋ ಸ್ವಲ್ಪ ಸಮಯ ನಾವು ನೋಡಿದ್ದೇವೆ. ಆದರೆ ನಮ್ಮ ಜೀವಿತದಲ್ಲೂ ಅಪ್ಪ, ಕುಟುಂಬ ನಡೆಸುವಂಥ ಗಂಡ ಹೆಂಡತಿ ಕುಟುಂಬವಾಗಿ ದೇವರ ಭಯಭಕ್ತಿಲಿ ಬೆಳೀಲಿ. ಯಾವ ವಿಷಯಕ್ಕೆ ಅವ್ರು ಕೈ ಹಾಕಬೇಕು, ಯಾವ ವಿಷಯಕ್ಕೆ ಕೈ ಹಾಕಬಾರ್ದು, ಯಾವ ವಿಷಯದಲ್ಲಿ ಅವ್ರು ನಿಲ್ಲಬೇಕು, ಯಾವ ವಿಷಯದಲ್ಲಿ ಅವ್ರು ನಿಲ್ಲಬಾರ್ದು, ಅದರಲ್ಲಿ ನಿನ್ನ ಮಕ್ಕಳನ್ನು ಜಾಗರೂಕರಾಗಿ ನಿನ್ನ ಎಬ್ಬಿಸಿ ಆಶೀರ್ವದಿಸಿ. ಈ ಸಭೆಯಲ್ಲಿ ದಿನದ ಆರಾಧನೆಗೆ ಬಂದಂಥ ಎಲ್ಲ ದೇವ ಜನರನ್ನು ನಿಮ್ಮ ಸೇವಕನಾಗಿ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವಾದ ಮಾಡ್ತೇನೆ. ಇವರು ಆಶೀರ್ವದಿಸಲ್ಪಡಿ. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ನಮ್ಮ ಜೀವಳ ತಂದೆ. ಆಮೆನ್.